ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ. ಹಾಲೆಲೂಯ. ಉನ್ನತನೇ ನಿಮಗೆ ಸ್ತೋತ್ರಪ್ಪ. ಸರ್ವಶಕ್ತನೇ ನಿಮಗೆ ಸ್ತೋತ್ರ. ಹಾಲೆಲೂಯ. ನೀತಿವಂತನೇ ನಿಮಗೆ ಸ್ತೋತ್ರ. ಕೃಪೆಯಾಗಿ ಅಪ್ಪ ಸ್ತೋತ್ರ ರಾಜ್ಯ. ಈ ತಿಂಗಳಿನ 3ನೇ ವಾರದಲ್ಲೂ ಸಹ ನಾವು ಸಭೆಯಾಗಿ ಕೂಡಿ ಆರಾಧಿಸುವಂತೆ ಸ್ತುತಿಸುವಂತೆ ಅಪ್ಪ ನಮ್ಮೆಲ್ಲರನ್ನು ಒಟ್ಟಾಗಿ ನೀನು ಸೇರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ತಂದೆಯೇ. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಎಲ್ಲರೂ ದೇವರಿಗೆ ಸ್ತೋತ್ರವನ್ನು ಸ್ತುತಿಗಳನ್ನು ಸಲ್ಲಿಸೋಣ. ಎಲ್ಲರೂ ಬಾಯಿಗಳು ತೆಗೆದು ಆತನನ್ನು ಆರಾಧಿಸೋಣ, ಆತನ ನಾಮನ ಮಹಿಮೆ ಪಡಿಸೋಣ. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪರಿಶುದ್ಧನೇ ನಿಮಗೆ ಸ್ತೋತ್ರ. ಮಹೋನ್ನತನೇ ನಿಮಗೆ ಸ್ತೋತ್ರ. ಉನ್ನತನೇ ನಿಮಗೆ ಸ್ತೋತ್ರ. ಹಾಲೆಲೂಯ. ನೀತಿವಂತನೇ ನಿಮಗೆ ಸ್ತೋತ್ರ. ಹಾಲೆಲೂಯ. ಅಪ್ಪ ನಿರಂತರವಾದವನೇ ನಿಮಗೆ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ವಾಸ ಮಾಡುವವನೇ ನಿಮಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಆತ್ಮಸ್ವರೂಪನೇ ನಿಮಗೆ ಸ್ತೋತ್ರಯ್ಯ. ಪವಿತ್ರಾತ್ಮನೇ ನಿಮಗೆ ಸ್ತೋತ್ರ ರಾಜ್ಯ. ನಮ್ಮ ಮಧ್ಯದಲ್ಲಿ ವಾಸ ಮಾಡುವವನೇ ನಿಮಗೆ ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ. ಗ್ಲೋರಿ 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 ಟು ಗಾಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. Amen. Thank you Lord. We give you praise, O Lord. ನಿನ್ನ ನಾಮ ಮಹಿಮೆ ಹೊಂದಲಿ ಅಯ್ಯ. ನಿನ್ನ ನಾಮ ಮಹಿಮೆ ಹೊಂದಲಿ ತಂದೆಯೇ. Thank you Holy Spirit. Hallelujah. Thank you Jesus. ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರು ಇಲ್ಲ. ಮಹಿಮಯೇ ಮಹತ್ವವೇ ನಿನ್ನನ್ನೇ ನಾ ಆರಾಧಿಸುವೆ. ನನ್ನ ಜೀವಿತದಿ ನಿನ್ನ ಕೃಪೆ ನಿನಗಾಗಿಯೇ ನಾ ಜೀವಿಸುವೆ. ಮಹಿಮೆಯೇ ಮಹಿಮೆಯೇ. Sing with me. Hallelujah. ಮಹತ್ವವೇ ನಿನ್ನನ್ನೇ ನಾ, ನಿನ್ನನ್ನೇ ನಾ. ನಾವೆಲ್ಲರೂ ನಿಂತು ಆರಾಧಿಸುವೆ. ನನ್ನ ಜೀವಿತದಿ ನಿನ್ನ ಕೃಪೆಯೇ ನಿನಗಾಗಿಯೇ ನಾ ಜೀವಿಸುವೆ. ನಿನಗಾಗಿಯೇ ನಾ ಜೀವಿಸುವೆ. ಎಲ್ಲರೂ ಕರಗಳನ್ನು ಎತ್ತಿ ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ನಾಮ ಶ್ರೇಷ್ಠವು. Close your eyes and worship the Lord. ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ನಾಮ, ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರು ಇಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕರ್ತನನ್ನು ಆರಾಧಿಸದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ,
ನಿಮಗೆ ಆರಾಧನೆ ತಂದೆ ಆರಾಧನೆ ಆತ್ಮಸ್ವರೂಪನೇ ಆರಾಧನೆ ಪವಿತ್ರಾತ್ಮನೇ ಆರಾಧನೆ ಯೇಸುವೇ ಆರಾಧನೆ ನಿನ್ನ ನಾಮವನ್ನು ಹೊಗಳುತ್ತಿದ್ದೇವಯ್ಯ ಆರಾಧನೆ ಆರಾಧನೆ ಈ ದಿನದ ಪ್ರತಿಯೊಂದು ಕ್ಷಣವೂ ನಿನ್ನ ನೆನಪಲ್ಲಿ ಕಳೆಯಬೇಕು. ಎಲ್ಲರೂ ಸೇರಿ ಹಾಡನವೇ ಈ ದಿನದ ಶಬ್ದವಾಗಿ ಪ್ರತಿಯೊಂದು ಕ್ಷಣವೂ ನಿನ್ನ ನೆನಪಲ್ಲಿ ಕಳೆಯಬೇಕು. ನನ್ನ ಬಾಯ ಮಾತು ಎಲ್ಲ ನೊಂದ ಮನಸ್ಸನ್ನು ಸಂತೈಸಬೇಕು. ಎಲ್ಲರೂ ಒಂದೇ ಶಬ್ದವಾಗಿ ನನ್ನ ಕೇಳನವೇ ಬಾಯ ಮಾತು ಎಲ್ಲರನ್ನೂ ಸಹ ಸಂತೈಸುವಂತಹ ಹೃದಯವನ್ನು ಅಪ್ಪ ನಾಲಿಗೆಯನ್ನು ನನಗೆ ನೀನು ಕೊಡುವುದಕ್ಕಾಗಿ ಸ್ತೋತ್ರ. ಕರಗಳನ್ನೆತ್ತಿ ಆರಾಧಿಸನವೇ ಆರಾಧನೆ 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 Sing loudly. ಆರಾಧನೆ 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 ಯೇಸುರಾಜನಿಗೆ ಆತ್ಮನಾದ ದೇವರಿಗೆ ಪ್ರಿಯ ಯೇಸು ಪ್ರಿಯ ಯೇಸು ರಾಜನಿಗೆ ಆತ್ಮನಾದ ದೇವರಿಗೆ ಆತ್ಮನಾದ ದೇವರಿಗೆ ಎಲ್ಲರೂ ಆ ದೇವರನ್ನು ಆರಾಧಿಸನವೇ ಆರಾಧನೆ 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 ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ಡ್ಯಾಡಿ ನಿನ್ನನ್ನು ಆರಾಧಿಸುತ್ತಿದ್ದೇವಯ್ಯ ಆರಾಧನೆ ಆರಾಧನೆ ಪ್ರಿಯ ಯೇಸುರಾಜನಿಗೆ ಪವಿತ್ರಾತ್ಮ ದೇವರಿಗೆ ಪ್ರಿಯ ಯೇಸುವೇ ಪ್ರಿಯ ಯೇಸು ರಾಜನಿಗೆ ಪವಿತ್ರಾತ್ಮ ದೇವರಿಗೆ ಎಲ್ಲರೂ ಎರಡು ಹಸ್ತವನ್ನು ಮೇಲೆ ಕೆತ್ತಿ ಪ್ರಿಯ ಯೇಸು ರಾಜನೇ ಪವಿತ್ರಾತ್ಮ ದೇವರೇ ಅಪ್ಪ ನಮ್ಮ ಸ್ತುತಿಗಳಿಗೆ ನಮ್ಮ ಸ್ತೋತ್ರಗಳಿಗೆ ನಮ್ಮ ಆರಾಧನೆಗೆ ಪಾತ್ರನೇ ಅಪ್ಪ ನಿನ್ನ ನಾಮನ ಮಹಿಮೆ ಪಡಿಸ್ತಿದ್ದೇವಯ್ಯ. ಈ ತಿಂಗಳಿನ 3ನೇ ವಾರದಲ್ಲೂ ಸಹ ಕೃಪೆಯಾಗಿ ಕೊಟ್ಟಿರುವ ಈ ನೂತನ ವಾರಕ್ಕಾಗಿ ಸ್ತೋತ್ರ, ಈ ನೂತನ ದಿನಕ್ಕಾಗಿ ಸ್ತೋತ್ರ, ಈ ಸಬ್ಬತ್ತಿನ ದಿನಕ್ಕಾಗಿ ಸ್ತೋತ್ರ. ಕರ್ತನನ್ನು ಹೊಗಳನವೇ, ಕರ್ತನನ್ನು ಮಹಿಮೆ ಪಡಿಸನವೇ ಕೃತಜ್ಞತ ಹೃದಯದಿಂದ ಅಂತರಂಗ ಹೃದಯದಿಂದ ಪೂರ್ಣ ಮನಸ್ಸಿಂದ ಈ ಎಲ್ಲವನ್ನು ಮರೆತು ಅಪ್ಪ ನಿನ್ನನ್ನು ಆರಾಧಿಸುತ್ತಿದ್ದೇವಯ್ಯ, ನಿನ್ನನ್ನು ಹೊಗಳುತ್ತಿದ್ದೇವೆ ತಂದೆಯೇ. ಹಲ್ಲೆಲೂಯಾ, ನಿನ್ನ ನಾಮನ ಮಹಿಮೆ ಪಡಿಸುತ್ತಿದ್ದೇವಯ್ಯ. ಥ್ಯಾಂಕ್ ಯು ಲಾರ್ಡ್. ಆರಾಧನೆ 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 ಎಲ್ಲರೂ ಸೇರಿ ಆರಾಧನೆ
ರಾಜನಿಗೆ ಪವಿತ್ರಾತ್ಮ ಪವಿತ್ರಾತ್ಮ ದೇವರಿಗೆ ಅಂತರಂಗ ಹೃದಯದಿಂದ ಯೇಸು ರಾಜನಿಗೆ ಪವಿತ್ರಾತ್ಮ ದೇವರಿಗೆ. ಎಲ್ಲರೂ ಪ್ರಾರ್ಥಿಸೋಣ. ಥ್ಯಾಂಕ್ ಯು ಲಾರ್ಡ್, ஹalleluya. ಎಲ್ಲರೂ ಬಾಯಿಗಳು ತೆಗೆದು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ஒரு மனதோடு ஏக சிந்தையோடு ஒற்றுமையோடு நாம் ஜெபிப்போமா சத்தமாக. ஹalleluya. அவர் துதிகளின் மத்தியில் வாசம் செய்கிற தேவனாக இருக்கிறார். அவர் துதிக்கு பாத்திரர். ஹalleluya. ஸ்தோத்திர பலியிடுகிறவன் என்னை மகிமைப்படுத்துகிறான் என்று தேவனுடைய வார்த்தை சொல்லுகிறது. ஹalleluya. கர்த்தரை நாம் ஸ்தோத்திரிப்போமா, அவரை உயர்த்துவோமா, அவரை போற்றுவோமா, அவரை மகிமைப்படுத்துவோமா. Thank you Lord, thank you Lord, thank you Lord, thank you Jesus. Hallelujah, thank you Lord. Amen, praise the Lord. Hallelujah, hallelujah, hallelujah. உடைய பரிசுத்த நாமத்துக்கு ஸ்தோத்திரம். கர்த்தாதி கர்த்தனும் ராஜாதி ராஜாவுமாய் இருக்கிற எங்கள் மத்தியில் வாசமாய் இருக்கும் எங்கள் தேவனாம் கர்த்தருக்கே ஸ்தோத்திர மகிமை உண்டாவதாக. அருமையான இந்த காலை வேளை ஓய்வு நாள் பரிசுத்த நாளை அனராகி நாங்கள் நினைத்தருளவும், நாங்கள் வந்து ஒன்று கூடி உம்முடைய நாமத்தை மகிமைப்படுத்தவும், உம்மை ஆராதனை செய்யவும், ஆண்டவரே துதிகளையும் நன்றிகளையும் செலுத்தவும் இக்காலையிலே ராஜா எங்களை முற்றிலுமாய் ஒப்பு கொடுக்கிறோம். எங்கள் ஆவி ஆத்மா சரீரம் கர்த்தாவே உமக்கு முன்பாக ஒன்றுமில்லை, அவைகள் யாவையும் அற்பமாக எண்ணி இருந்தாலும் தேவனே உம்மை உயர்த்தி மகிழும்படியாய் இந்த ஏழைகள் கர்த்தாவே உம்முடைய இல்லத்திலே தேடி வந்து உம்முடைய நாமத்தை மகிமைப்படுத்தும்படியான இப்படிப்பட்ட ஸ்லாக்கியத்தை கொடுத்த என் தேவனாம் கர்த்தருக்கே மகிமை உண்டாவதாக. கர்த்தாவே நீர் ஒருவராக பெரிய காரியங்கள் மத்தியிலே செய்தவர், ஆதியும் அன்பும் ஆண்டவரே ஆதியும் அந்தமுமானவர் ராஜா, நித்திய ராஜ்யத்துக்குரிய தேவனே ஸ்தோத்தரிக்கிறேன். கர்த்தாவே முடிவில்லாத ராஜ்யத்தை நீர் எங்களுக்கு அப்பா அருளினபடி நமக்கு ஸ்தோத்திரம். வாக்கு தத்தங்கள் நிறைவேறும்படியாய் எங்களை தேடி வந்த தெய்வம் அப்பா நீர். அப்பா உடைய நாமம் மகிமைப்படுவதாக ராஜாதி ராஜா. அப்பா உடைய வசனத்தை கொடுத்த எங்களுக்கு அவைகள் ஆற்றி தேற்றி எங்களை பலப்படுத்துகிறதற்காய் ஸ்தோத்திரம். சோர்வின் வேளையிலும் கஷ்டத்திலும் கடந்த நாட்களிலும் கடந்த காலத்திலும் ராஜா எங்களை பாதுகாத்து வழி நடத்தினீரே அப்பா. உம்முடைய கரங்களில் சேர்த்து அணைத்து கொண்டீரே அப்பா. சோர்வு நாள் கஷ்ட நாளங்களை காணாதபடி மறைத்து கொண்டீரே அப்பா. உம்முடைய ரட்சண்யம் பெரியது தகப்பனே அப்பா. நினைத்து உம்மை துதிப்போம் ராஜா. மகிமைக்குரியவரே, ஒரு நாளும் மறவாத நேசர் எங்களிலே எங்கள் உள்ளத்தில் உலாவி வரும் தெய்வம் நீர் மாத்திரமே. ஆண்டவரே பரிசுத்த ஆவியை நீர் கொடுக்க வல்லவராய் இருக்கிறீர் ராஜா. எல்லாவற்றையும் கொடுத்த என் தேவன் உமது பரிசுத்த ஆவினாலே எங்களை நிறைவாக்கும்படியாய் காலை வேளையிலே ஒப்பு கொடுக்கிறோம். அருமை ரட்சகரே உமக்கு ஸ்தோத்திரம் ராஜா. எங்களை தேடி வந்தது மாத்திரமில்ல, மனிதர்கள் மத்தியிலே உறவாடி ராஜாவாகிய தேவனே ரட்சிப்பின் வழியிலிருந்து கர்த்தாவே ரட்சிப்பின் வழியிலே நடத்தி ஆண்டவரே எங்களுடைய பாவங்கள் அக்கிரமங்களை ஆதி முன்னோராகிய அவர்களுக்கும் எங்களுக்கும் ரட்சணத்தை நீர் அளித்தீரே ராஜா. குருசிலே இறங்கி நீர் கர்த்தாவே ரத்தம் சிந்தினீர் அப்பா. வெளியேறப்பட்ட ரத்தத்தினாலே கழுவி சுத்திகரித்து எங்களை பாதுகாத்து வழி நடத்தினீரே உமக்கு ஸ்தோத்திரம். வாக்கு தத்தத்துக்காய் ஸ்தோத்திரம். இன்று கர்த்தாவித பரிசுத்த நாளிலே எங்களுக்கு கொடுத்திருக்கிற உடைய கிருபையின் படியும் வசனத்தின் படியும் ராஜா அதை நிறைவேற்ற அடிமைகள் கர்த்தாவை நோக்கி பார்க்கிறோம். கர்த்தாவே போதித்தருளும் நல்ல போதகராம் ஆண்டவராகிய தேவனுடைய ஆசாரியத்தில் நீ பேசுகின்ற இன்று காலை வார்த்தைகளுக்காக காத்திருக்கிறோம் தகப்பனே. வாக்கு தத்தம் நிறைந்தவர் ஆண்டவரே, நீர் என்ன எங்களுக்கு சத்தியத்தை கொடுப்பீரோ அதற்காக எங்களை முற்றிலுமாய் அர்ப்பணிக்கிறேன். சோத்திரமும் துதியும் கன மகிமை எல்லாம் உம்முடைய ஒருவருக்கே உண்டாவதாக இயேசுவின் மூலம் ஜெபிக்கிறேன் நல்ல பிதாவே, ஆமென். தூயரே தூயரே சர்வ வல்லவர் நீரே. தூயரே கரங்களை உயர்த்தி தூயரே சர்வ வல்லவர் நீரே. பாத்திரரே துதியுமக்கே என்றும் தூயரே. You are holy. தூயரே
சர்வ வல்லவர் நீரே எங்கள் பாத்திரரே துதியுமக்கே Amen. You are holy. Sing holy, holy, holy. Are you Lord? Are you Lord God Almighty? Yes, you are holy, holy. Yes, Lord, holy. Sing with one accord. Are you Lord God Almighty? Worthy is the Lamb. Worthy is the Lamb. Yes, you are worthy to our praise, Worthy Lord. is the Lamb. Yes, you are holy. You are holy, holy. Are you Lord God Almighty? Holy. With what a chord. Holy. ശബ്ദമായി പ്രിയരേ. Are you Lord God Almighty? Worthy is the Lamb. Worthy is the Lamb. You are holy. பாத்திரரே எங்கள் துதியுமக்கே. Amen. With one accord. Worthy is the Lamb. Worthy is your Lamb. Amen. ಎಲ್ಲರೂ ಕರಗಳನ್ನು ತಟ್ಟಿ ದೇವರ ನಾಮನ ಮಹಿಮೆ ಪಡಿಸೋಣ ಶಬ್ದವಾಗಿ. Hallelujah, hallelujah, praise the Lord. Thank you Lord, thank you Lord, thank you Lord, thank you Jesus. Thank you Lord, hallelujah, glory to God. Hallelujah. 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 Lord. ஹல்லேலூயா. எல்லாரும் கரங்களை தட்டி என் தேவ நாமத்தை மகிமைப்படுத்தலாம். அப்பாவை துதிக்கிறேன், சோத்தரிக்கிறேன் தகப்பனே. ராஜா, அந்த நாளில் முழு மனதோடு தன்னைத்தானே நான் தேய்ச்சி தகப்பனே, தன்னைத்தானே நான் தாழ்ச்சி உம்மை நோக்கி பார்க்க, ஆராதிக்க, துதிக்க இந்த அடியேனுக்கு உதவி செய்யுங்க தகப்பனே. சபையோடு சேர்ந்து நாங்கள் உம்மை வர வைக்கிறோம் தகப்பனே. Blessed be the name of the Lord. Blessed be the name of the Lord. Blessed be the name of the Lord Most High. Blessed be the name of the Lord. Blessed be the name of the Lord. Blessed be the name of the Lord Most High. The name of the Lord is a strong tower. The righteous are into thee, and they are saved. Glory to the name of the Lord. Glory to the name of the Lord. Glory to the name of the Lord Most High. Glory to the name of the Lord. Glory to the name of the Lord. Glory to the name of the Lord Most High. The name of the Lord is a strong tower. The righteous nothing to save, and they are saved. Holy is the name of the Lord. Holy is the name of the Lord. Holy is the name of the Lord Most High. Holy is the name of the Lord. Holy is the name of the Lord. Holy is the name of the Lord Most High. The name of the Lord is a strong tower. The righteousness
హల్లెలూయా 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 స్తుతి गाए हम प्रभु यीशु की स्तुति गाए हम हल्लेलुया स्तुति गाए हम प्रभु यीशु की स्तुति गाए हम हालेलुया 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 क्रूस पर बलि द्वारा अपना हूँ बाया क्रूस पर बलि द्वारा अपना हूँ बाया पापों का हाथ साफ किया हमको बचा लिया पापों के साथ साफ किया हमको बचा लिया हल्लेलुया स्तुति गाए हम प्रभु यीशु की स्तुति गाए हम हल्लेलुया स्तुति गाए हम प्रभु यीशु की स्तुति गाए हम हालेलुया 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 जीवन भर में सदा तुझको ध्यान करूंगा इस जीवन भर में सदा तुझको ध्यान करूंगा तेरे आत्मा पाके तेरे सजा के आगे बचा रहूंगा तेरे अच्छा जाके हल्लेलुया स्तुति गाए हम प्रभु यीशु की स्तुति गाए हम हल्लेलुया स्तुति गाए हम प्रभु यीशु की स्तुति गाए हम हालेलुया 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 Hallelujah, 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 hallelujah. నీ ఉంటే నాకు చాలు యేసయ్యా నీ వెంటే నేను ఉంటాను యేసయ్యా నీ ఉంటే నాకు చాలు యేసయ్యా నీ వెంటే నేను ఉంటాను యేసయ్యా నీ మాట చాలయ్యా నీ చూపు చాలయ్యా నీ తోడు చాలయ్యా నీ నీడ చాలయ్యా నీ మాట చాలయ్యా నీ చూపు చాలయ్యా
నీ తోడు చాలయ్యా, నీ నీడ చాలయ్యా, నీ ఉంటే నాకు చాలు యేసయ్యా, నీ వెంటే నేను ఉంటానేసయ్యా. ఎన్ని బాధలు నను ఇబ్బందులైనను, ఎంత కష్టమోచినా నిష్ఠురమైనను, ఎన్ని బాధలు నను ఇబ్బందులైనను, ఎంత కష్టమోచినా నిష్ఠురమైనను, నీ మాట చాలయ్యా, నీ చూపు చాలయ్యా, నీ తోడు చాలయ్యా, నీ నీడ చాలయ్యా, నీ మాట చాలయ్యా, నీ చూపు చాలయ్యా, నీ తోడు చాలయ్యా, నీ నీడ చాలయ్యా, నీ ఉంటే నాకు చాలు యేసయ్యా, నీ వెంటే నేను ఉంటానేసయ్యా. బ్రతుకునా పలగినా కడలి పారైనను, అలలు మూచివేసినా ఆశలు అణగారినా, బ్రతుకునా పలగినా కడలి పారైనను, అలలు మూచివేసినా ఆశలు అణగారినా, నీ మాట చాలయ్యా, నీ చూపు చాలయ్యా, నీ తోడు చాలయ్యా, నీ నీడ చాలయ్యా, నీ మాట చాలయ్యా, నీ చూపు చాలయ్యా, నీ తోడు చాలయ్యా, నీ నీడ చాలయ్యా, నీ మాట చాలయ్యా, నీ చూపు చాలయ్యా, నీ తోడు చాలయ్యా, నీ నీడ చాలయ్యా, నీ మాట చాలయ్యా, నీ చూపు చాలయ్యా, నీ తోడు చాలయ్యా, నీ నీడ చాలయ్యా, నీ మాట చాలయ్యా, నీ చూపు చాలయ్యా, నీ తోడు చాలయ్యా, నీ నీడ చాలయ్యా, నీ మాట చాలయ్యా, నీ చూపు చాలయ్యా, నీ తోడు చాలయ్యా, నీ నీడ చాలయ్యా. నిన్న ಎಂದೆಂದುಕೈ ಬಿಡದೆ ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ ಓ ಯೇಸು ನಿನ್ ಪ್ರೀತಿಗೆ ಬದಲೇನು ನಾ ಕೊಡಲಿ. ಓ ಯೇಸು
ಚಿಂತೆಗಳು ಕಷ್ಟ ನಷ್ಟ ಬಂದರು ಕರ್ತನ ನಾಮದಲ್ಲಿ ಎಲ್ಲವನ ಗೆಲ್ಲುವೆ ಕರ್ತನ ನಾಮದಲ್ಲಿ ಎಲ್ಲವನ ಗೆಲ್ಲುವೆ ಇದುವರೆಗೂ ಕಾಯ್ದ ಇಮ್ಮಾನುವೇಲ ಎಂದೆಂದು ಕಾಯುವನು ಇದುವರೆಗೂ ಕಾಯ್ದ ಇಮ್ಮಾನುವೇಲ ಎಂದೆಂದು ಕಾಯುವನು ಕಾಯುವ ನಿನ್ನ ಎಂದೆಂದು ಕೈ ಬೇಡದೆ ಕಾಯುವ ನಿನ್ನ ಎಂದೆಂದು ಕೈ ಬೇಡದೆ ಸುರಕ್ಷಕನು ನನಗಾಗಿ ಬಂದಾತನು ಕ್ರಿಸ್ತಿ ಸುರಕ್ಷಕನು ನನಗಾಗಿ ಬಂದಾತನು ಹಿಂದೆ ನೀ ನಂಬಿದರೆ ಹೊಂದುವೆ ನಿತ್ಯ ಜೀವ ಹಿಂದೆ ನೀ ನಂಬಿದರೆ ಹೊಂದುವೆ ನಿತ್ಯ ಜೀವ ಇದುವರೆಗೂ ಕಾಯ್ದ ಇಮ್ಮಾನುವೇಲ ಹಿಂದೆಯೂ ಕಾಯುವನು ಇದುವರೆಗೂ ಕಾಯ್ದ ಇಮ್ಮಾನುವೇಲ ಎಂದೆಂದು ಕಾಯುವನು ಕಾಯುವ ನಿನ್ನ ಎಂದೆಂದು ಕೈ ಬೇಡದೆ ಕಾಯುವ ನಿನ್ನ ಎಂದೆಂದು ಕೈ ಬೇಡದೆ ಇದುವರೆಗೂ ಕಾಯ್ದ ಇಮ್ಮಾನುವೇಲ ಎಂದೆಂದು ಕಾಯುವನು ಇದುವರೆಗೂ ಕಾಯ್ದ ಇಮ್ಮಾನುವೇಲ ಎಂದೆಂದು ಕಾಯುವನು ಕಾಯುವ ನಿನ್ನ ಎಂದೆಂದು ಕೈ ಬೇಡದೆ ಕಾಯುವ ನಿನ್ನ ಎಂದೆಂದು ಕೈ ಬೇಡದೆ യേശു നല്ലവൻ യേശു വല്ലവൻ സർവ വല്ലവൻ കണ്ണും നീർ മാറ്റി സന്തോഷം തന്ന് യേശു നല്ലവൻ യേശു നല്ലവൻ യേശു വല്ലവൻ സർവ വല്ലവൻ കണ്ണുനീർ മാറ്റി സന്തോഷം തന്ന യേശു നല്ലവൻ യേശു നല്ലവൻ യേശു വല്ലവൻ സർവ വല്ലവൻ കണ്ണുനീർ മാറ്റി സന്തോഷം തന്ന യേശു നല്ലവൻ പരിശുദ്ധിച്ചിടാം പുകഴ്ത്തിടാം ഉല്ലാസത്തോടെ നാം ആഘോഷിക്കാം പരിശുദ്ധിച്ചിടാം പുകഴ്ത്തിടാം ഉല്ലാസത്തോടെ നാം ആഘോഷിക്കാം യേശു നല്ലവൻ യേശു വല്ലവൻ സർവ വല്ലവൻ കണ്ണുനീർ മാറ്റി സന്തോഷം തന്ന യേശു നല്ലവൻ യേശു സർവ വല്ലവൻ കണ്ണുനീർ മാറ്റി സന്തോഷം തന്ന യേശു നല്ലവൻ
ரட்சித்த இயேசு நல்லவர். துக்கத்தின் நடுவில் ஆசுவாசம் தந்த இயேசு நல்லவர். கஷ்டங்கள் நடுவில் வந்து ரட்சித்த இயேசு நல்லவர். துக்கத்தின் நடுவில் ஆசுவாசம் தந்த இயேசு நல்லவர். സർവശക്തൻ യേശുവിൻ്റെ മക്കളും എല്ലാം ഇനി ഭയപ്പെടില്ല. സർവശക്തൻ യേശുവിൻ്റെ ശക്തനാം തുണവൻ മുഖാന്തരം നമുക്ക് എല്ലാം സാധ്യമേ. ശക്തനാം തുണവൻ മുഖാന്തരം നമുക്കെല്ലാം സാധ്യമേ. സ്തുതിച്ചിടാം, വാക്കി പുകഴ്ത്തിടാം, ഉല്ലാസത്തോടെ നാം മാറ്റി ഘോഷിക്കാം. പാടി സ്തുതിച്ചിടാം, വാക്കി പുകഴ്ത്തിടാം, ഉല്ലാസത്തോടെ നാം മാറ്റി ഘോഷിക്കാം. യേശു നല്ലവൻ, യേശു വല്ലവൻ, സർവവല്ലവൻ. കണ്ണുനീർ മാറ്റി സന്തോഷം തന്ന് യേശു നല്ലവൻ. യേശു നല്ലവൻ, യേശു വല്ലവൻ, സർവവല്ലവൻ. കണ്ണുനീർ മാറ്റി സന്തോഷം തന്ന് യേശു നല്ലവൻ. യേശു നല്ലവൻ, യേശു നല്ലവൻ, സർവവല്ലവൻ. കണ്ണുനീർ മാറ്റി സന്തോഷം തന്ന് യേശു നല്ലവൻ. தடுக்கி விழுந்தவரை தாங்குகிறீ, தாழ்த்தப்பட்டவரை தூக்குகிறீ. தடுக்கி விழுந்தவரை தாங்குகிறீ, தாழ்த்தப்பட்டவரை தூக்குகிறீ. தகப்பனே தந்தையே உமக்குத்தான் ஆராதனை. தகப்பனே தந்தையே உமக்குத்தான் ஆராதனை. தடுக்கி விழுந்தவரை தாங்குகிறீ, தாழ்த்தப்பட்டவரை தூக்குகிறீ. தடுக்கி விழுந்தவரை தாங்குகிறீ, தாழ்த்தப்பட்டவரை தூக்குகிறீ. போற்றுதலுக்குரிய பெரியவரே, தூயவர் தூயவரே. போற்றுதலுக்குரிய பெரியவரே, தூயவர் தூயவரே. எல்லாருக்கும் நன்மை செய்பவரே, இரக்கம் நிறைந்தவரே. எல்லோருக்கும் நன்மை செய்பவரே, இரக்கம் மிகுந்தவரே. நாமம் உயரணுமே, அது உலகெங்கும் பரவணுமே. நாமம் உயரணுமே, அது உலகெங்கும் பரவணுமே. தகப்பனே தந்தையே உமக்குத்தான் ஆராதனை. தகப்பனே தந்தையே உமக்குத்தான் ஆராதனை. தடுக்கி விழுந்தவரை தாங்குகிறீ, தாழ்த்தப்பட்டவரை தூக்குகிறீ. தடுக்கி விழுந்தவரை தாங்குகிறீ, தாழ்த்தப்பட்டவரை தூக்குகிறீ.
நோக்கி மன்றாடும் யாவருக்கும் அருகில் இருக்கின்றேன். உம்மை நோக்கி மன்றாடும் யாவருக்கும் அருகில் இருக்கின்றேன். கூப்பிடுதல் கேட்டு குரலேற்றுவேன், விருப்பம் நிறைவேற்றுவேன். கூப்பிடுதல் கேட்டு குரலேற்றுவேன், விருப்பம் நிறைவேற்றுவேன். உன் நாமம் உயரணுமே, அது உலகெங்கும் பரவணுமே. உன் நாமம் உயரணுமே, அது உலகெங்கும் பரவணுமே. தந்தை உமக்குத்தான் ஆராதனை. தகப்பனே தந்தை உமக்குத்தான் ஆராதனை. தடுக்கி விழுந்தோரை தாங்குகிறேன், தாழ்த்தப்பட்டவரை தூக்குகிறேன். தடுக்கி விழுந்தோரை தாங்குகிறேன், தாழ்த்தப்பட்டவரை தூக்குகிறேன். தகப்பனே தந்தை உமக்குத்தான் ஆராதனை. 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 Hallelujah, hallelujah, hallelujah. So as we have Women's Sunday, we have Communion Sunday, we have Thanksgiving Sunday, we have even Youth Sunday now. ನೋಡಿ ನಮಗೆ ಕರ್ತನ ಮೇಜಿನ ಭಾನುವಾರ ಇದೆ ಮತ್ತು ತಾಯಂದಿರ ಭಾನುವಾರ ಇದೆ. ಅದೇ ರೀತಿ ಯೌವನಸ್ಥರ ಭಾನುವಾರ ಸಹ ಇದೆ. So aren't you happy for that? ಅದಕ್ಕೆ ಸಂತೋಷ ಪಡ್ತೀರಾ? So are you really excited for that? ನಾನು ನಿಜವಾಗ್ಲೂ ಅದಕ್ಕೆ ನಾನು ಸಂತೋಷ ಪಡ್ತೇನೆ. So let us all go into the word, because the Holy Bible clearly says that God magnified his word above everything. ನೋಡಿ, ಆಕಾಶದ ಕೆಳಗೂ ಭೂಮಿ ಮೇಲೂ ಆತನ ಮಾತುಗಳನ್ನ ಇಲ್ಲಿ ಆತನ ಮಹಿಮೆ ಪಡಿಸಿದೆ ಅಂತ ವಾಕ್ಯ ಹೇಳುತ್ತೆ. So let us all turn our Bibles to the book of Genesis. ನಾವೆಲ್ಲರೂ ಕೂಡ ನಮ್ಮ ಸತ್ಯವೇದ ಪುಸ್ತಕಗಳನ್ನ ಆದಿಕಾಂಡದ ಕಡೆಗೆ ತಿರುಗಿಸೋಣ. Chapter 8 verse 21. 8ನೇ ಅಧ್ಯಾಯ ಅದರ 21ನೇ ವಾಕ್ಯದ ಕಡೆಗೆ ನಮ್ಮ ಮನಸ್ಸುಗಳನ್ನ ಸತ್ಯವನ್ನು ತಿರುಗಿಸೋಣ. Amen. Amen. The word clearly says, so we know the incident happening in this verse. ನೋಡಿ, ಇಲ್ಲಿ ವಾಕ್ಯ ಓದುವಾಗ ಮುಂಚಿತವಾಗಿ ಈ ಒಂದು ಘಟನೆ ನೋಹ ಅವರ ಬಗ್ಗೆ ವಾಕ್ಯ ಹೇಳ್ತಾ ಇದೆ. ಇದರ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ. We know that because of the sins of the humans in the world, the Lord perished everyone by the flood. ಮನುಷ್ಯರ ಪಾಪ ಹೆಚ್ಚಾದುದರಿಂದ ದೇವರು ತೀರ್ಮಾನ ಮಾಡಿದ್ರು, And there was ಲೋಕವನ್ನ ಮಳೆಯಿಂದ ನಾಶ ಮಾಡ್ತಾನೆ ಅಂತ ಹೇಳಿ. And there was only one righteous man called Noah. ಆ ಲೋಕದಲ್ಲಿ ಒಬ್ಬರೇ ನೀತಿವಂತಿದ್ರು, ಅವರ ಹೆಸರು ನೋಹ. And God protected that whole family. ದೇವರು ಇಡೀ ನೋಹನ ಕುಟುಂಬನ ಕಾಪಾಡಿದ್ರು. So after the flood, when the family was rescued, ಯಾವಾಗ ಆ ಪ್ರವಾಹದಿಂದ ಆ ಒಂದು ನೋಹನ ಕುಟುಂಬ ರಕ್ಷಣೆ ಹೊಂದಿತು, we see that Noah is offering a sacrifice for the Lord. ನಾವು ನೋಡ್ತೇವೆ ದೇವರಿಗೋಸ್ಕರ ನೋಹ ಅವರು ಒಂದು ಬಲಿಯನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. And the verse says here that God was so pleased with the aroma by the offering sacrifice given by Noah. ಇಲ್ಲಿ ವಾಕ್ಯ ಹೇಳ್ತದೆ, ನೋಹನು ಸಮರ್ಪಿಸಿದ ಆ ಬಲಿಯಲ್ಲಿ ಯೆಹೋವನು ಸಂತೋಷಪಟ್ಟನು ಅಂತ ವಾಕ್ಯ ಹೇಳುತ್ತೆ. So I'm not going to focus on the offering what Noah did. I'm going to focus on a line which the verse says here. ನೋಹ ಎಷ್ಟು ಬಲಿಯನ್ನು ದೇವರಿಗೆ ಕೊಟ್ಟರು ಅದರ ಬಗ್ಗೆ ಹೇಳೋದಿಲ್ಲ, ಆದರೆ ನೋಹನಿಂದ ಇಷ್ಟಪಟ್ಟಂತ ಬಲಿಯ ಬಗ್ಗೆ ನಾನು ಮಾತಾಡ್ತೇನೆ. It says the imagination of man's heart is evil from his youth. ನೋಡಿ, ವಾಕ್ಯ ಹೇಳ್ತದೆ, ಆತನು ಯೌವನದಿಂದಲೇ ಆತನ ಮನಸ್ಸುಗಳ ಯೋಚನೆಗಳ ದೇವರಿಗೆ ವಿರೋಧವಾಗಿತ್ತು, ತಪ್ಪಾಗಿತ್ತು ಅಂತ ಹೇಳಿ. Amen. Amen. The verse is giving us a warning, saying that man's heart is evil from his youth and not from childhood. ನೋಡಿ, ಇಲ್ಲಿ ವಾಕ್ಯ ಎಚ್ಚರಿಕೆ ಕೊಡ್ತಾ ಇದೆ,
ಮನುಷ್ಯನು ಹುಟ್ಟಿದಾಗಿಂದ ಅಂದ್ರೆ ಅವನು ಬಾಲ್ಯದಿಂದಲೂ ಯೌವನಸ್ಥನ ಆಗುವವರೆಗೂ ಕೂಡ ಆದ್ಮೇಲೂ ಕೂಡ ಅವನ ಹೃದಯದ ಯೋಚನೆಗಳು ದೇವರಿಗೆ ವಿರುದ್ಧ ಅಂತ ಹೇಳಿ ವಾಕ್ಯ ಹೇಳ್ತಾ ಇದೆ. Something to think deeper on this verse. ಈ ಒಂದು ವಾಕ್ಯದ ಆಧಾರದಿಂದ ನಾವೊಂದು ಕಾರ್ಯ ಆಲೋಚನೆ ಮಾಡಬೇಕು. Why the Lord our creator is saying that the man's heart is evil from the day we come into the youth and not from the day we were born. ಯಾಕೆ ಇಲ್ಲಿ ಸೃಷ್ಟಿಕರ್ತನ ದೇವರು ಮನುಷ್ಯನ ಯೋಚನೆಗಳು ಕೆಟ್ಟದು ಯಾವಾಗಿಂದ ಆತನು ಹುಟ್ಟಿದಾಗಿಂದಲೂ ಆತನು ಪ್ರಾಯಕ್ಕೆ ಬಂದಾಗಿಂದಲೂ ಯಾಕೆ ಕೆಟ್ಟ ಅಂತ ಹೇಳ್ತಾ ಇದ್ದಾರೆ. Amen. So we know that when we are in this energetic phase of life, ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು ಈ ಒಂದು ಇರ್ತಕ್ಕಂತ ಒಂದು ಲೌಕಿಕವಾದ ಜೀವಿತಗಳಲ್ಲಿ we go through so many sinful situations in our life. ನಮ್ಮ ಜೀವಿತಗಳಲ್ಲಿ ಅನೇಕ ಪಾಪದ ಕೃತ್ಯಗಳ ಸನ್ನಿವೇಶಗಳ ನಡುವೆ ನಾವು ಪ್ರಯಾಣ ಮಾಡ್ತಾ ಇರ್ತೇವೆ. So when we are child, we are innocent, we don't have any knowledge of the world, we are completely relying on our parents for our needs. ನೋಡಿ ನಾವು ಮಕ್ಕಳಾಗಿದ್ದಾಗ ನಮಗೆ ಯಾವುದೇ ವಿಧವಾದಂತ ಲೋಕದ ಪಾಪದ ಸ್ವಭಾವಗಳು ನಮಗೆ ಅದರ ಬಗ್ಗೆ ಅರಿವಿರೋದಿಲ್ಲ. ಯಾಕಂದ್ರೆ ನಾವು ನಮ್ಮ ಅವಲಂಬನೆ ನಮ್ಮ ತಂದೆ ತಾಯಿಗಳೇ ಆಗಿರ್ತಾರೆ. But when we come to the age of the teenage or of that age of youth, we have our own knowledge, we have our own thoughts, we have our own feelings, we feel like wandering here and there according to our heart's desire. ಯಾವಾಗ ನಾವು ಯೌವನಕ್ಕೆ ಬರ್ತೀವೋ ಅವಾಗ ನಮಗೆ ನಮ್ಮದೇ ಆದಂತ ಸ್ವಂತ ಆಲೋಚನೆ ಸ್ವಂತ ಜ್ಞಾನ ಇರ್ತದೆ. ಅವಾಗ ನಮ್ಮ ಮನಸ್ಸು ಏನೆಲ್ಲ ಹೇಳ್ತದೋ ಆ ಪ್ರಕಾರವಾಗಿ ನಾವು ಏನ್ ಮಾಡ್ತೇವೆ, ಸಂಚಾರ ಮಾಡ್ತಾ ಇರ್ತೇವೆ. Where we lose control over our life. ಅಲ್ಲಿ ನಾವು ನಮ್ಮ ಪೂರ್ಣವಾದಂತ ಒಂದು ಹತೋಟಿ ನಮ್ಮ ದೇಹದ ಮೇಲೂ ಮನಸ್ಸಿನ ಮೇಲೂ ನಾವು ಕಳೆದುಕೊಳ್ತೇವೆ. That is the place where we give place to Satan. ಅದೇ ಒಂದು ಅವಾಗ ಮಾತ್ರ ನಾವು ಏನ್ ಮಾಡ್ತೇವೆ, ನಮ್ಮ ಸ್ಥಳ ಎಲ್ಲಿಗೆ ಕೊಡ್ತೀವಿ ಅಂದ್ರೆ ಸೈತಾನಿಗೆ ನಾವು ಕೊಡ್ತೀವಿ ನಮ್ಮ ಜಾಗ. That is the important phase of life where we go through temptations. ಅದೇ ಒಂದು ಮುಖ್ಯವಾದ ಹಂತ ನಮ್ಮ ಜೀವಿತಗಳಲ್ಲಿ, ಅದು ಶೋಧನೆಗಳನ್ನು ಹಾದುವಂತ ಹಂತವಾಗಿರ್ತದೆ. That is the important phase of life where we become disobedient. ಅದೇ ಒಂದು ಮುಖ್ಯವಾದ ಹಂತ ಎಲ್ಲಿ ನಮ್ಮ ಜೀವಿತದಲ್ಲಿ ನಾವು ಅವಿಧೇಯರಾಗ್ತೀವೋ. That is the main phase of life where we don't walk according to the will of God. ಅದೇ ಒಂದು ಮುಖ್ಯವಾದ ನಮ್ಮ ಜೀವಿತದ ಮುಖ, ದೇವರಿಗೆ ನಾವು ದೇವರ ಚಿತ್ತಕ್ಕೆ ನಾವು ವಿಧೇಯರಾಗಿ ನಡೆಯೋದಿಲ್ಲ. So let us all turn our Bibles to the book of Ecclesiastes. ನಮ್ಮ ಸತ್ಯವೇದಗಳನ್ನ ಪ್ರಸಂಗಿ ಪುಸ್ತಕದ ಕಡೆಗೆ ನಾವು ತಿರುಗಿಸೋಣ. Chapter 12 verse 1 clearly says, 12ನೇ ಅಧ್ಯಾಯ 1ನೇ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. Remember now your creator in the days of your youth, before the difficult days come and the years draw near, when you say I have no pleasure in them. Okay. நீ உன் வாலிப பிரயாணத்திலே உன் சிருஷ்டிகரை நினை, தீங்கு நாட்கள் வராததற்கு முன்னும் எனக்கு பிரியமானவைகளே அல்ல என்று நீ சொல்லும் வருஷங்கள் சேராததற்கு முன்னும். Amen. Amen. So here the Lord is he gave a warning in the beginning saying that this is the age where we tend to do mistakes. This is the age where we fall into sin. Everything. The solution the Lord is given is only one thing. Remember the creator of yours in your important phase of your life. ನೋಡ್ತೇವೆ ಪ್ರಾರಂಭದಲ್ಲೇ ಎಲ್ಲಿ ಯಾವಾಗ ಮನುಷ್ಯ ತಪ್ಪು ಮಾಡ್ತಾನೆ ಅಂತ, ಯಾವ ವಯಸ್ಸಲ್ಲಿ ತಪ್ಪು ಅಂತ ಹೇಳ್ತು. ಇವಾಗ ನಾವು ನೋಡ್ತೇವೆ ಸೃಷ್ಟಿಕರ್ತನನ್ನು ಯಾವಾಗ ಸ್ಮರಿಸಬೇಕು, ಆ ಕಠಿಣವಾದ ಕಾಲಗಳು ಬರೋಕಿನ ಮುಂಚೆ ಅಂತ ಹೇಳಿ. So we know King Solomon, he's so having wisdom that no one else have in the world. ನೋಡಿ ಸತ್ಯವಾಕ್ಯದಲ್ಲಿ ನೋಡ್ತೇವೆ ಸಾಲೋಮೋನಿಗಿದ್ದಂತ ಜ್ಞಾನ ಲೋಕದಲ್ಲಿ ಹಿಂದೇನು ಇರಲಿಲ್ಲ, ಮುಂದೇನು ಇರೋದಿಲ್ಲ ಅಂತ ಹೇಳಿ ನೋಡ್ತೇವೆ. And that wise man, that wise king is saying, who ruled Israel, is saying that remember your creator when you are young. ಅಂತ ಜ್ಞಾನಿಯಾದಂತ ರಾಜ ಹೇಳ್ತಾ ಇದ್ದಾರೆ, ಸೃಷ್ಟಿಕರ್ತನನ್ನ ನೆನೆಸು ಯಾವಾಗ ನಿನ್ನ ಯೌವನ ಕಾಲದಲ್ಲಿ ಇರುವಾಗಲೇ ಅಂತ ಹೇಳಿ ಜ್ಞಾನಿಯಾದಂತ ಸಾಲೋಮೋನ್ ಹೇಳ್ತಾ ಇದ್ದಾರೆ. ಇದ್ದಾರೆ. And that verse clearly says you should remember him not when you are in difficult times, but before that difficult times you have to remember your creator. ಸಾಲೋಮೋನ್ ರಾಜ ಹೇಳ್ತಾರೆ, ಯಾವಾಗ ನೆನೆಸ್ಕೊಳ್ಬೇಕಂದ್ರೆ ಕಷ್ಟ ಕಾಲಗಳು ಬಂದಾಗಲ್ಲ, ಆ ಕಷ್ಟ ಕಾಲಗಳು ಬರೋಕಿನ ಮುಂಚೆಯೇ ಸೃಷ್ಟಿಕರ್ತನ ಸ್ಮರಿಸು ಅಂತ ಹೇಳಿ ಸಾಲೋಮೋನ್ ಹೇಳ್ತಾರೆ. And not when you don't have pleasure in your life, when you lost everything. That is not the time you come closer to God. The time when it is ending, before that you have to have pleasure on the Lord. ಅಂದ್ರೆ ಎಲ್ಲ ಇದ್ದಾಗ ಅಲ್ಲ, ನೀನು ಏನು ಇಲ್ದಿರುವಾಗ ಯಾವ ಸ್ಥಿತಿಯಲ್ಲಿ ಇರ್ತೀಯೋ ಅದೇ ಸ್ಥಿತಿಯಲ್ಲಿ ಅದೇ ಸನ್ನಿವೇಶದಲ್ಲಿ ನೀ ದೇವರ ಹತ್ರ ಬರ್ಬೇಕಂತ ಹೇಳಿ ಸಾಲೋಮನ್ ಹೇಳ್ತಾರೆ. So at this time I want to take some examples from the Bible where you can clearly differentiate when and what situation you go through in this important phase of your life. ಇಂತಹ ಜೀವಿತಗಳಲ್ಲಿ ನಾವು ಹಂತಗಳು ಓದುವಾಗ ಸತ್ಯವೇದದ ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳಲು ಇಷ್ಟಪಡ್ತೇನೆ. So we all know the story of prodigal son. Prodigal son, Ketta Kumara. ಓಕೆ, ಕೆಟ್ಟ ಕುಮಾರರ ಬಗ್ಗೆ ನಾವು ನೋಡ್ತೇವೆ. So let us all turn our Bible to book of Luke. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ ತೆಗೆದುಕೊಳ್ಳೋಣ.
So everyone know the story of prodigal son. ಎಲ್ರಿಗೂ ಕೂಡ ಈ ಒಂದು ಕೆಟ್ಟ ಮಗನು ಅಂದ್ರೆ ಕೆಟ್ಟ ಕುಮಾರ ಬಗ್ಗೆ ಚೆನ್ನಾಗಿ ಗೊತ್ತು. So the story starts from chapter 15 from verses 11. 15ನೇ ಅಧ್ಯಾಯ ಲೂಕ 11ನೇ ವಾಕ್ಯದಿಂದ ಕಥೆ ಪ್ರಾರಂಭ ಆಗುತ್ತೆ. It says, a certain man had 2 sons, and the younger of them said to his father, Father, give me the portion of goods that I fall to me. So he divided to them his livelihood. ಓಕೆ, ಇಲ್ಲಿ ತಂದೆಗೆ ಇಬ್ರು ಮಕ್ಕಳು ಇರ್ತಾರೆ. ಅದರಲ್ಲಿ ಚಿಕ್ಕವನ್ ಏನ್ ಮಾಡ್ತಾನೆ, ಅಪ್ಪ ನನಗೆ ಬರ್ಬೇಕಂತ ಪಾಲನ್ ಕೊಡುವಂತ ತಂದೆ ಹತ್ರ ಜಗಳ ಏನ್ ಮಾಡ್ತಾನೆ, ತನಗೆ ಬರಬೇಕಾದಂತ ಆಸ್ತಿ ಭಾಗನ ತಗೊಂಡೋಗಿ ಅವನು ಬೇರೆ ದೇಶಕ್ಕೆ ಹೊರಟೋಗ್ತಾನೆ. So everyone know the story of prodigal son. I don't have to explain. ಎಲ್ರಿಗೂ ಕೂಡ ಈ ಒಂದು ಕೆಟ್ಟ ಕುಮಾರನ ಕಥೆ ಚೆನ್ನಾಗಿ ಗೊತ್ತಿದೆ, ಅದ್ರ ಬಗ್ಗೆ ಹೆಚ್ಚಿದ ವಿವರಣೆ ಬೇಕಿಲ್ಲ. So here we see that there was a certain man, he had 2 sons. ನೋಡಿ, ಇಲ್ಲಿ ನಾವು ನೋಡ್ತೇವೆ ಒಬ್ಬ ತಂದೆಗೆ 2 ಮಕ್ಕಳು ಇರ್ತಾರೆ. And we see here that the youngest son wanted to live his life going apart from his father. ನೋಡಿ, ಇಲ್ಲಿ ಯವನ ಮಗ ಕಿರಿಯ ಮಗ ಏನ್ ಮಾಡ್ತಾನೆ, ತನ್ನ ತಂದೆಯನ್ನು ಬಿಟ್ಟು ದೂರ ಹೋಗ್ಬೇಕಂತ ಆಲೋಚನೆ ಮಾಡ್ತಾನೆ ಅವನು. So what is the reason he took such a decision? ಯಾಕೆ ಅಂತಹ ಒಂದು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಕಾರಣವೇನು? It is very simple. He wanted to enjoy his life being independent. ಇದು ಬಹಳ ಸರಳವಾದ್ದು. ಏನಂದ್ರೆ ಅವನೇನ್ ತಿಳ್ಕೊಂಡ, ನಾನು ದೂರ ದೇಶಕ್ಕೆ ಹೋಗಿ ಚೆನ್ನಾಗಿ ನಾನು ಸಂತೋಷವಾಗಿರ್ಬೇಕು, ನಾನು ಮಜವಾಗಿರ್ಬೇಕಂತ ಹೇಳಿ. He could not enjoy his life being dependent on his father. So he's saying, give me my property, I will take care of my life. ಯಾವಾಗ ಅವನ ತಂದೆ ಜೊತೆ ಇದ್ನೋ ಅವ್ನು ತಿಳ್ಕೊಂಡ ನಾನು ಸಂತೋಷವಾಗಿರಕ್ ಆಗಲ್ಲ ಅಂತ ಹೇಳಿ, ಅದಕ್ಕೆ ಅವನೇನ್ ಮಾಡ್ತಾನೆ, ನನಗೆ ಬರಬೇಕಂತ ಆಸ್ತಿ ಕೊಡು, ನಾನು ಸಂತೋಷವಾಗಿರ್ಬೇಕು, ತೆಗೆದುಕೊಂಡು ಹೋಗ್ತಾನೆ. So we see the temptation of the life in his life. ನಾವು ನೋಡ್ತೇವೆ ಆ ಮಗನ ಜೀವನದಲ್ಲಿ ಕಾಣಲ್ಪಟ್ಟಂತ ಶೋಧನೆಗಳ ಬಗ್ಗೆ ನೋಡ್ತೇವೆ ನಾವು. So he's having a temptation of money. He have the temptation of the money to enjoy the life in a pleasure way. ನೋಡಿ, ಅವನಿಗೆ ಸಂತೋಷ ಕಳೆಯೋದಕ್ಕೆ ಅವನಿಗೆ ಹಣದ ಸಮಸ್ಯೆ ಶೋಧನೆ ಇತ್ತು, ಅವನ ದೈಹಿಕವಾದ ಶೋಧನೆ ಕೂಡ ಅವನು ಹಾದು ಹೋಗ್ಬೇಕಾಯ್ತು. He didn't have patience to wait for the Lord. He didn't have the patience to wait until the day comes when he was responsible for that property. ನೋಡಿ, ಯಾವಾಗ ಅವನ ಆಸ್ತಿಗೆ ಹಕ್ಕುದಾರನಾಗಿದ್ನೋ ಆ ದೇವರ ಅವನಿಗೆ ಆ ಒಂದು ಸಮಯ ಕೊಡೋರು ಅವನಿಗೆ ತಗೊಳ್ಳೋದಕ್ಕೆ ಅವನಿಗೆ ಏನಿಲ್ಲ, ತಾಳ್ಮೆ ಇರಲಿಲ್ಲ ಅಂತ ಹೇಳಿ ನೋಡ್ತೇವೆ. Or maybe he was proud. Maybe he wanted to show off his friends that I have so much money, I can spend so much, I want to enjoy. Maybe he had that spirit of proudness in his life to show his friends. That is the reason he took the money from his father and left the place. ಒಂದ್ ವೇಳೆ ಅವನ ಸ್ನೇಹಿತರ ಹತ್ರ ಹೇಳಿರ್ಬೋದು, ನನ್ನ ಹತ್ರ ದುಡ್ಡಿದೆ, ಹಣ ಇದೆ, ನನಗೆ ಸಂತೋಷ ಪಡಲಿಕ್ಕೆ ಸಮಯ ಇಲ್ಲ ಅಂತ ಒಂದ್ ವೇಳೆ ಅವನ ಸ್ನೇಹಿತರ ಹತ್ರ ಹೇಳ್ಕೊಂಡಿರ್ಬೋದು ಒಂದ್ ವೇಳೆ. So all these characters, all these qualities in him made him to depart from his father to enjoy his life. ಈ ಎಲ್ಲಾ ಗುಣಗಳು ಅವನಲ್ಲಿ ಇದ್ದುದರಿಂದ ಅವನ ತಂದೆನ ಬಿಟ್ಟು ಹೋಗ್ಬೇಕಂತ ಹೇಳಿ ಆ ಒಂದು ತೀರ್ಮಾನ ಮತ್ತು ಆ ಒಂದು ಜೀವಿತವನ್ನು ಅವನು ಮಾಡ್ತಾ ಇದ್ದಾನೆ. So you know what happened to him? ನಿಮಗೆಲ್ಲರೂ ಚೆನ್ನಾಗಿ ಗೊತ್ತಿದೆ ಅವನಿಗೆ ಏನಾಯ್ತು ಅಂತ. So we see in verse 14. ಅವನು 14ನೇ ವಾಕ್ಯದಲ್ಲಿ ಅವನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. It says that, but when he had spent all, there arose a severe famine in that land, and he began to be in want. ನೋಡಿ, ಅವನಲ್ಲಿದ್ದಂತ ಎಲ್ಲಾ ಹಣ ನಷ್ಟ ಆಯ್ತು, ಬಲ ನಷ್ಟ ಆಯ್ತು. ಅವನು ತಿಳ್ಕೊಳ್ತಾ ಇದ್ದಾನೆ ಆ ದೇಶಕ್ಕೆ ಏನ್ ಬಂತು, ಬರಗಾಲ ಬಂತು ಅಂತ ವಾಕ್ಯ ಹೇಳ್ತಾ ಇದೆ. So we see in this verse, he says he enjoyed, his friends were there when he had good money, he enjoyed his life, everything, but when there was a severe famine, all his money was drained out. ನೋಡಿ, ಅವನ ಹತ್ರ ಎಲ್ಲ ಇರುವಾಗ ಸ್ನೇಹಿತರಿದ್ರು, ಯಾವಾಗ ಬರಗಾಲ ಬಂತು ದೇಶಕ್ಕೆ ಅವನ ಹತ್ರ ಇದ್ದಂತ ಎಲ್ಲ ಸ್ನೇಹಿತರನ್ನೆಲ್ಲ ಅವನ್ನ ಬಿಟ್ಬಿಟ್ಟು ಹೊರಟೋದ್ರು. The verse 15 says, then he went and joined himself to a citizen of the country, and he sent him into his fields to feed swine. ಇಲ್ಲಿ ನೋಡ್ತೇವೆ 15ನೇ ವಾಕ್ಯ ನೋಡ್ತೇವೆ, ಅವನಿಗೆ ಏನು ಇಲ್ಲದವನ ನಿರ್ಗತಿಕನಾಗಿ ಅವನು ಹೋಗ್ತಾನೆ, ಕೆಲಸ ಇಲ್ಲದವನ ಒಬ್ಬ ಹಂದಿ ಮೇಸ್ತರ ಹತ್ರ ಹೋಗಿ ಅವನು ಏನ್ ಮಾಡ್ತಾನೆ, ಕೆಲಸಕ್ಕೆ ಹೋಗಿ ಸೇರ್ಕೊಳ್ತಾನೆ ಅವನು. So when he got tempted, ಅವನಿಗೆ ಯಾವಾಗ ಶೋಧನೆಗಳು ಬಂತು, when he became impatient, ಯಾವಾಗ ಅವನಿಗೆ ಆ ತಾಳ್ಮೆನ ಕಳೆದುಕೊಂಡು, when he became disobedient, ಯಾವಾಗ ಅವನು ಅವಿಧೇಯನಾದ್ನು, so we can see what led to the end of this son. ಈ ಮಗನ ಅಂತ್ಯ ಏನಾಯ್ತು ಅಂತ ಹೇಳಿ ನೋಡ್ತೇವೆ. So we see that he lost everything. He went to feed the swine. ನಾವು ನೋಡ್ತೇವೆ ಅವನು ಎಲ್ಲವನ್ನು ಕೂಡ ಕಳೆದುಕೊಂಡ, ಅವನು ಬಂದು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನು ಅಲ್ಲಿ ಹೋಗ್ತಾ ಇದ್ದಾನೆ. So the reason behind all this was the disobedience, the temptations, the lust, whatever qualities came into him led him to this sinful and curseful life, to come unto this cursed situation. ಅಂದ್ರೆ ಅವನಿಗೆ ಇಂಥ ಒಂದು ಶಾಪವಾದಂತಹ ಪರಿಸ್ಥಿತಿ ಬರೋದಕ್ಕೆ ಅವನಿದ್ದಂತ ಮುಖ್ಯವಾದ ಕಾರಣವೇನೆಂದ್ರೆ ಅವನಲ್ಲಿದ್ದಂತಹ ಆ ಒಂದು ಅವಿಧೇಯತ್ವ ಅಂತ ಹೇಳ್ಬೋದು. It is the same situation as we living in this world. ಅದೇ ಒಂದು ಸ್ಥಿತಿ ಸಂದರ್ಭ ಈ ಲೋಕದಲ್ಲಿರ್ತಕ್ಕಂಥ ನಮ್ಮ ಬಾಳಲ್ಲಿ ಕೂಡ ಬರ್ಬೋದು. No one is born righteous. ಯಾರು ಕೂಡ ನೀತಿವಂತರಾಗಿ ಹುಟ್ಟಿಲ್ಲ. No one is just, no one is righteous, no one is perfect in this world. ಈ ಲೋಕದಲ್ಲಿ ಯಾರು ಕೂಡ ನೀತಿವಂತರಲ್ಲ, ಯಾರು ಕೂಡ ಪರಿಪೂರ್ಣವಾದವರಲ್ಲ. Especially when the age of that youth or of that phase come,
people lose control in their life. ನೋಡಿ, ಯೌವನದ ವಯಸ್ಸು ಬರುವಾಗ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನ ಹತೋಟಿಯನ್ನು ಏನ್ ಮಾಡ್ತಾನೆ, ಅವನು ಕಳೆದುಕೊಳ್ತಾನೆ. But we have the Holy Bible which can keep our life in control. ಆದ್ರೆ ನಮ್ಮ ಜೀವಿತಗಳನ್ನ ಹತೋಟಿಗೆ ತರುವುದಕ್ಕಾಗಿ ನಮ್ಮ ಕೈಗಳಲ್ಲಿ ಸತ್ಯವೇದ ನಮ್ಮ ಕೈಲಿದೆ. So I gave an example of prodigal son. When he took such hasty decisions in his life went to a misery. ನೋಡಿ, ನಾನು ಉದಾಹರಣೆಯಾಗಿ ಆ ಕೆಟ್ಟ ಮಗನ ಬಗ್ಗೆ ಹೇಳಿದೆ. ಯಾವಾಗ ಅವನು ಕೆಟ್ಟ ತೀರ್ಮಾನ ತೆಗೆದುಕೊಂಡು ಅವನ ಜೀವಿತ ಬಹಳ ಜಿಗುಪ್ಸೆಗೆ ಒಳಗಾಯಿತು. But I want to show another example from the Holy Bible of a youth who did not heed to the temptations, who was not impatient but patient in the presence of Lord, but received a great blessing in his future. ಆದ್ರೆ ಯವ್ವನ ಕಾಲದಲ್ಲಿ ದೇವರ ವಾಕ್ಯದ ಒಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಒಂದು ವ್ಯಕ್ತಿ ಎಂತ ಸ್ಥಿತಿ ಬಂದರೂ ಕೂಡ ಅವನು ದೇವರ ಪ್ರಸನ್ನದಲ್ಲಿ ಕಾದುಕೊಂಡಿದ್ದ, ದೇವರಿಂದ ಆಶೀರ್ವಾದವನ್ನು ಪಡೆದುಕೊಂಡ. Let us all turn our Bibles to the book of Daniel. ನಾವೆಲ್ಲರೂ ಕೂಡ ನಮ್ಮ ಸತ್ಯವೇದಗಳನ್ನ ದಾನಿಯೇಲ್ ಬರೆದ ಪ್ರವಾದನ ಪುಸ್ತಕದ ಕಡೆಗೆ ತಿರುಗಿಸೋಣ. Chapter 1. ಅದರ 1ನೇ ಅಧ್ಯಾಯ. So when we think about the book of Daniel, there are 4 characters coming in our mind. ಈ ದಾನಿಯೇಲ್ ಬಗ್ಗೆ ತೆಗೆದುಕೊಳ್ಳುವಾಗ ಓದುವಾಗ 4 ಆಲೋಚನೆಗಳು ಮನಸ್ಸಿಗೆ ಬರ್ತವೆ. 4 youths, young men coming in our mind. 4 ಯವ್ವನಸ್ಥರು, ಪ್ರಾಯಸ್ಥರು ನಮ್ಮ ಮನಸ್ಸಿಗೆ ನೆನಪಿಗೆ ಬರ್ತಾರೆ. And so we know that who are those? They are Daniel. ಅದ್ರ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತು. ಒಂದು ಡ್ಯಾನಿಯಲ್, Abednego, Meshach, Shadrach. ದಾನಿಯೇಲ್, ಅಬೇದ್ನೆಗೋ, ಶಾದ್ರಾಕ್, ಮೇಷಾಕ್. So I want to highlight on all these 4 people here. ಈ ಒಂದು 4 ಜನರನ್ನ ನಾನು ಮುಖ್ಯವಾಗಿ ನಿಮ್ಮ ನೆನಪಿಗೆ ತರಲಿಕ್ಕೆ ಇಷ್ಟಪಡ್ತೇನೆ. So when we see in the first chapter, as we go down, ನಾವು ಹಾಗೆ 4ನೇ ಅಧ್ಯಾಯದ ಕಡೆ ಓದುವಾಗ 3rd verse says that the king instructed Ashpenaz, the master of his eunuchs, to bring some of the children of Israel and some of the king's descendants and some of the nobles. ನೋಡಿ, ಅಲ್ಲಿ ನೋಡ್ತೇವೆ 3ನೇ ವಾಕ್ಯದಲ್ಲಿ ರಾಜ ಹೇಳ್ತಾನೆ, ಅಲ್ಲಿರ್ತಕ್ಕಂಥ ಯವ್ವನ ಮಕ್ಕಳು ಏನ್ ಮಾಡ್ರಿ, ನೀವು ದಾಸರಾಗಿ ತೆಗೆದುಕೊಂಡ್ಬಿಟ್ರಿ, ಬ್ಯಾಬಿಲೋನ್ ಪಟ್ಟಣಕ್ಕೆ ಅಂತ ಹೇಳಿ ಅಲ್ಲಿ ಒಂದು ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. So here the king is giving an instruction to the people there. ಇಲ್ಲಿ ರಾಜ ಒಂದು ಅಧಿಕಾರ, ಒಂದು ಸಲಹೆಯನ್ನು ಕೊಡ್ತಾ ಇದ್ದಾನೆ. He is saying that bring young people to my courtyard so that I can select some young people who are eligible to my kingdom. ನನ್ನ ಅರಮನೆಗೆ 4 ಯವನಸ್ಥರನ್ನ ಕರ್ಕೊಂಡ್ ಬನ್ನಿ, ನಾನೇನ್ ಮಾಡ್ತೀನಿ, ಅವರಲ್ಲಿ 4 ಜನರನ್ನ ಆರಿಸ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ. So the conditions here are, how should the young man be? The conditions here are in 4th verse. ನೋಡಿ, 4ನೇ ವಾಕ್ಯದಲ್ಲಿ ಯವ್ವನ ಮಕ್ಕಳು ಯಾವ ರೀತಿಯಾದಂತ ಒಂದು ನಿಬಂಧನೆಗಳಿಗೆ ಒಳಗಾಗಿರ್ಬೇಕು. It says young man in whom there was no blemish, but good looking, gifted in all wisdom, possessing knowledge and quick to understand, who had ability to serve in the king's palace, and whom they might teach the language and literature of the Chaldeans. ನೋಡಿ, ರಾಜನ ಅರಮನೆಗೆ ಹೋಗ್ಬೇಕಾದ್ರೆ ಅವರು ಯಾವ ತಪ್ಪಿಲ್ಲದವರಾಗಿರ್ಬೇಕು, ಅವ್ರ ನೋಡ್ಲಿಕ್ಕೆ ಜ್ಞಾನವಂತರಾಗಿರ್ಬೇಕು, ಅವ್ರು ನೋಡ್ಲಿಕ್ಕೆ ಸೌಂದರ್ಯವಾಗಿರ್ಬೇಕು, ಎಲ್ಲ ಗುಣಾತಿಶಯಗಳು ಈ 4 ಜನರಲ್ಲಿತ್ತು. So to come to a worldly king's palace, this is the qualities what a king desired among the young people. ನೋಡಿ, ಯವ್ವನ ಮಕ್ಕಳು ಈ ಲೋಕದ ರಾಜನ ಅರಮನೆಗೆ ಹೋಗ್ಬೇಕಾದ್ರೆ ಅಂತಹ ಒಂದು ಗುಣಗಳು ಇರ್ಬೇಕಂತ ಹೇಳಿ ರಾಜನ ಇಷ್ಟಪಡೋದಾದ್ರೆ, the worldly king is saying the people who are working under me should be having very wisdom, they should be good looking, they should be eligible in all the way who are coming into my kingdom. ನೋಡಿ, ಲೋಕದ ರಾಜ ಹೇಳ್ತದೆ, ನನ್ನ ಹತ್ರ ಕೆಲಸ ಮಾಡ್ಬೇಕಾದ್ರೆ ಅವರು ಚೆನ್ನಾಗಿರ್ಬೇಕು, ಸೌಂದರ್ಯವಾಗಿರ್ಬೇಕು, ಜ್ಞಾನವಂತರಾಗಿರ್ಬೇಕು, ಇಷ್ಟೆಲ್ಲಾ ಗುಣಗಳು ಇರ್ಬೇಕಂತ ಹೇಳಿ ಈ ಲೋಕದ ರಾಜ ಹೇಳ್ತಾ ಇದ್ದಾನೆ. But we the children of God, can you imagine what our mighty king in heaven is thinking about us? ಆದ್ರೆ ನಾವು ನಮ್ಮ ರಾಜಾದಿ ರಾಜನ ಯೇಸು ಕ್ರಿಸ್ತನಲ್ಲಿ ನಾವು ಹೋಗ್ಬೇಕಾದ್ರೆ ನಮಗೆ ಎಂತಹ ಗುಣಗಳಿಗೆ ಇರ್ಬೇಕಂತ ಯಾವತ್ತಾದ್ರೂ ಆಲೋಚನೆ ಮಾಡಿದೀವಾ? The king is saying, just be obedient to me and walk according to the will what I say, give your heart to me and you will be in my kingdom. ಆದ್ರೆ ನಮ್ಮ ಯೇಸು ಸ್ವಾಮಿ ರಾಜ ಹೇಳ್ತಾ ಇದ್ದಾರೆ, ನಾವ್ ಏನ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ದೇವರಿಗೆ ವಿಧೇಯರಾಗಬೇಕು, ನಾವು ಯಾವ ತಪ್ಪಿಲ್ಲದವರಾಗಿ ಪರಿಶುದ್ಧರಾಗಿ ಲೋಕದಲ್ಲಿ ಜೀವಿಸಬೇಕಂತ ಹೇಳ್ತಾ So ಇದ್ದಾರೆ. when you read the word, it is giving you the God is speaking to us, saying very clearly that just imagine in the world the perishing human, the perishing king who's having such a commitment that my people who are in my kingdom should be good looking, having all these qualities. But our God, our king is saying that when you come to me, I want only you to come relying on me completely. ನೋಡಿ, ನಾಶವಾಗುವಂತ ಈ ಒಂದು ರಾಜನ ಇಂತಹ ಒಂದು ಆಸೆ ನಾವು ಹೇಳೋದಾದ್ರೆ, ಇಂತಹ ಯೋಗ್ಯತೆ ಇರ್ಬೇಕಂತ ಹೇಳಿದ್ರೆ, ಆ ಒಂದು ನಿತ್ಯವಾಗಿ ಹೋಗ್ಬೇಕಂತ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ನಮ್ಮಲ್ಲಿ ಇನ್ನು ಎಂತಹ ಗುಣಗಳು ಇರ್ಬೇಕಂತ ಹೇಳಿ ಯೇಸು ಬಯಸ್ತಾ ಇದ್ದಾರೆ. So as the story goes, ಹೀಗೆ ನಾವು ಕಥೆ ಓದ್ಕೊಂಡು ಮುಂದೆ ಹೋಗುವಾಗ, so the people in the palace are arranging for the young people in the city. ನೋಡಿ, ಇಲ್ಲಿ ಒಂದು ಅರಮನೆಯಲ್ಲಿ ಏನ್ ಮಾಡ್ತಾರೆ, ಯವನ ಮಕ್ಕಳಿಗೆ ಒಂದು ಔತಣವನ್ನ ಅವರು ಸಿದ್ಧಪಡಿಸ್ತಾ ಇದ್ದಾರೆ. So among the young men were these 4 men also. ಅಲ್ಲಿ ಯವನ ಮಕ್ಕಳೊಟ್ಟಿಗೆ ಇಲ್ಲಿ ಕೂಡ ಕೆಲವು ಮಕ್ಕಳಿದ್ದಾರೆ ಇಲ್ಲಿ ಅರಮನೆಯಲ್ಲಿ. So those 3 are, as I already said, Daniel,
Abednego, Meshach and Shadrach. ಓಕೆ, ಇಲ್ಲಿ ದಾನಿಯೇಲನ ಜೊತೆಲಿ ಆಬಾದ್ ನೇಗೋ ಶಾದ್ರಕ್ ಮೇಷಕ್ ಕೂಡ ಇದ್ದಾರೆ. So all these 4 people were good looking. ಇವರು ಈ 4 ಜನ ನೋಡ್ಲಿಕ್ಕೆ ಬಹಳ ಚೆನ್ನಾಗಿದ್ರು. They had all wisdom. ಅವರಿಗೆ ಒಳ್ಳೆ ಜ್ಞಾನ ಇತ್ತು. They were gifted with wisdom. ಅವರು ಆ ವರದಲ್ಲಿ ಬಹುಮಾನದಲ್ಲಿ ಒಳ್ಳೆ They had ಜ್ಞಾನವಂತರಾಗಿದ್ರು. knowledge and understanding. ಅವರಿಗೆ ಅರ್ಥ ಮಾಡಿಕೊಳ್ತಕ್ಕಂತ They ಜ್ಞಾನ had ಅವರಿಗಿತ್ತು. all the qualities what the king put forth. ರಾಜನು ಏನೆಲ್ಲ ಇಷ್ಟಪಟ್ನೋ ಆ ಎಲ್ಲ ಗುಣಗಳು ಅವರಲ್ಲಿತ್ತು. Amen. Amen. And this can be provided only by the Lord when he's having a will in your life. ನೋಡಿ, ಇವೆಲ್ಲವೂ ಕೂಡ ಒಂದ್ ವೇಳೆ ನಮ್ಮಲ್ಲಿ ಇದೆ ಅಂದ್ರೆ ಅದು ದೇವರಿಂದ ಬಂದದ್ದು ಮಾತ್ರವೇ. So when they come into this kingdom, there's a condition kept there. ಅಲ್ಲಿ ನೋಡ್ತೇವೆ, ರಾಜನ ಅರಮನೆಗೆ ಬಂದಾಗ ಒಂದು ನಿಬಂಧನೆ ಅಲ್ಲಿ ಕೊಡಲ್ಪಡ್ತಾ ಇದೆ. The king is saying when they're coming before the work, they should be well trained. ಅವ್ರು ಹೇಳ್ತಾರೆ, ರಾಜ ಹೇಳ್ತಾರೆ, ನೀವು ಬಂದು ಇಲ್ಲಿ ದ್ರಾಕ್ಷಾರಸ ಕುಡಿಬೇಕು ಅಂತ ಹೇಳಿ. They should go through certain rules and regulations when they are in the palace to become the eligibility to come into in the palace. ನೋಡಿ, ರಾಜನ ಅರಮನೆಯಲ್ಲಿ ಅವ್ರು ಇರಬೇಕಾದ್ರೆ ಕೆಲವಾರು ಅವರು ಅರ್ಹತೆಯನ್ನು ಪಡ್ಕೊಳ್ಬೇಕು, ರಾಜನಿಗೆ ಅವರು ಪಾತ್ರರಾಗಿರ್ಬೇಕಾದ್ರೆ. So before they go to the work, they have to drink and eat what is given in the palace. ನೋಡಿ, ರಾಜನ ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ರಾಜನ ಅರಮನೆ ಏನ್ ಕೊಡ್ತಾರೋ ಅದನ್ನ ತಿನ್ಬೇಕಾಯ್ತು, ಕುಡಿಬೇಕಾಯ್ತು. Have a good hygienic food, have a good hygienic drinks so that they can look even more beautiful. ನೋಡಿ, ಒಳ್ಳೆ ಸಾರಾಂಶವುಳ್ಳ ತಿಂಡಿ ತಿನಿಸು ಕುಡಿಯುವುದನ್ನ ಕುಡಿದ್ರೆ ಒಳ್ಳೆಯವರು ನೋಡಿ ಏನಾಗಿರ್ತಾರೆ, ಆರೋಗ್ಯವಾಗಿರ್ತಾರೆ ಅಂತ ಹೇಳಿ. The verse 8 says, ವಾಕ್ಯ 8 ಹೇಳ್ತಾ ಇದೆ, but Daniel proposed in his heart that he would not defile himself with a portion of the king's delicacies, nor with the wine which he drank. Therefore he requested of the chief of the eunuchs that he might not defile himself. ಆದ್ರೆ ದಾನಿಯೇಲ್ ಅವರು ಒಂದು ತೀರ್ಮಾನ ಮಾಡ್ತಾರೆ ಹೃದಯದಲ್ಲಿ, ಏನಂತ, ದೇವರಿಗೆ ವಿರೋಧವಾದದ್ದು ನಾನು ಏನ್ ಮಾಡೋದು ತಗೊಳ್ಳೋದಿಲ್ಲ. ಒಂದು ವೇಳೆ ರಾಜನಿಗೆ ಇಷ್ಟ ಇರಬಹುದು, ಅವೆಲ್ಲೂ ಕೂಡ ನಾನು ದೇವರಿಗೆ ವಿರೋಧವಾದನ್ನ ಮಾಡಲ್ಲ ಅಂತ ಹೇಳಿ ದಾನಿಯೇಲ್ ತೀರ್ಮಾನ ಮಾಡ್ತಾರೆ. So we see here this 4 young men take a decision saying that we will not get tempted for the food what the king gives. ನಾವು ಇಲ್ಲಿ ನೋಡ್ತೇವೆ 4 ಜನ ತೀರ್ಮಾನ ಮಾಡ್ತಾರೆ, ರಾಜನು ಕೊಡುವಂತ ಈ ಒಂದು ಆಹಾರದ ಬಂದಂತ ಶೋಧನೆಗೆ ಒಳಗಾಗೋದಿಲ್ಲ ಅಂತ ಒಂದು ತೀರ್ಮಾನ ಮಾಡ್ತಾರೆ. So we see the prodigal son, he was tempted to the world and he just went to the temptations. ನೋಡಿ, ಆ ರೀತಿಯಾಗಿ ನಾವು ನೋಡ್ತೇವೆ, ಲೌಕಿಕವಾದಂತ ಶೋಧನೆಗಳು ಬಂದಾಗ ಅವರು ಶೋಧನೆ ಒಳಗಡೆ ಹೋದ್ರು ಅಂತ ಹೇಳಿ ನಾವು ನೋಡ್ತೇವೆ ಅವರು. But here we see the quality of the children who truly fear the God. ಆದ್ರೆ ನಿಜವಾಗಿಯೂ ದೇವರಿಗೆ ಭಯಪಡ್ತಕ್ಕಂಥ ಮಕ್ಕಳು ಯಾವ ರೀತಿಯಾಗಿ ಶೋಧನೆಗಳು ಜಯಿಸ್ತಾರೆ ಅಂತ ಹೇಳಿ They ನೋಡ್ತೇವೆ. didn't go into the temptation saying that, oh, okay, I'm coming into the king's palace, I can eat and enjoy my life. They didn't have that proudness, they didn't have that temptation to give themselves to the food what is there. ನೋಡಿ, ಅಲ್ಲಿ ಯೋಚನೆ ಮಾಡಿಲ್ಲ, ಅಯ್ಯೋ ರಾಜನ ಅರಮನೆ ಇದ್ದೇನಲ್ವಾ, ಒಂದ್ ವೇಳೆ ರಾಜನ ಹೇಳಿದಂತ ಮಾತು ಕೇಳಿಲ್ಲ ಅಂದ್ರೆ ನಮ್ ಕೆಲಸ ಕೊಡಲ್ಲ ಅಂತ ಹೇಳಿ ಅವ್ರು ತೀರ್ಮಾನ ಮಾಡಿಲ್ಲ. ಪರವಾಗಿಲ್ಲ, ತಿಂದ್ರೆ ಪರವಾಗಿಲ್ಲ, ಕುಡಿದ್ರೆ ಪರವಾಗಿಲ್ಲ ಅಂತ ಅವ್ರು ಆ ರೀತಿಯಾಗಿ ಯೋಚನೆ ಮಾಡಿಲ್ಲ. So here what happens next is the chief of that kingdom is saying, if you don't eat, if you don't take whatever we give, you will become tired, you don't look young, and king will cut my head. ಮಂತ್ರಿ ಹೇಳ್ತಾನೆ ಇಲ್ಲಿ ಬಂದು, ನೋಡಪ್ಪ, ನಾವು ಕೊಡ್ತಕ್ಕಂಥ ಆಹಾರ ತಿಂದಿಲ್ಲ ಅಂದ್ರೆ, ಕುಡ್ದಿಲ್ಲ ಅಂದ್ರೆ ಏನಾಗಲ್ಲ, ನೀವು ಚೆನ್ನಾಗಿರೋದಿಲ್ಲ, ಬಲವಾಗಿರೋದಿಲ್ಲ. ಅವಾಗ ರಾಜ ಏನ್ ಮಾಡ್ತಾನೆ, ನಮ್ಮನ್ನ ಬಂದು ಅವರು ಬೈತಾರೆ ಅಂತ ಹೇಳಿ ಅಲ್ಲಿ ಹೇಳ್ತಾ ಇದ್ದಾರೆ. But we can see the confidence of the children of God here. ಆದ್ರೆ ದೇವರ ಮಕ್ಕಳಿಗೆ ಇರ್ತಕ್ಕಂಥ ಒಂದು ಧೈರ್ಯವುಳ್ಳ ಮನಸ್ಸನ್ನು ನೋಡ್ತಾ ಇದ್ದೇವೆ. He's saying just test for 10 days, then decide whether to give it or not. ಅವ್ರು ಹೇಳ್ತಾರೆ 10 ದಿನ ನಮಗೆ ಸಮಯ ಕೊಡ್ರಿ, ಆಮೇಲೆ ನಾವೇನ್ ಮಾಡ್ತೇವೆ, ನಮ್ಮನ್ನ ಪರೀಕ್ಷಿಸಿ ನೋಡ್ರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. Amen. ಆಮೆನ್. So when the 10 days happens, ಯಾವಾಗ 10 ದಿನಗಳಾಯ್ತು, they never ate and drank the food which was given in the king's palace. ರಾಜನ ಅರಮನೆಯಲ್ಲಿ ಕೊಟ್ಟಂತ ಆಹಾರ ಅವರು ತಿಂದಿಲ್ಲ ಅವರು. But the verse 15 says, ಆದ್ರೆ 15ನೇ ವಾಕ್ಯ ಹೇಳ್ತಾ ಇದೆ, and at the end of 10 days their features appeared better and fatter in flesh than all the young men who ate the portion of the king's delicacies. ನೋಡಿ, 10 ದಿನಗಳಾದ್ಮೇಲೆ ನೋಡ್ತೇವೆ, ಯಾರೆಲ್ಲ ಆ ಒಂದು ರಾಜನ ಕೊಟ್ಟಂತ ಆ ತಿಂಡಿ ತಿನಿಸು ಕುಡಿದ್ರು ಅವ್ರಕ್ಕಿಂತಲೂ ಇವರೆಲ್ಲರೂ ಕೂಡ ಏನಾಗಿದ್ರು, ತರಕಾರಿ ಸಸ್ಯಾಹಾರ ತಿಂದವರು ಒಳ್ಳೆ ಆರೋಗ್ಯವಾಗಿಯೂ ದಷ್ಟಪುಷ್ಟವಾಗಿ ಬಲವಾಗಿದ್ರು ಅಂತ ಹೇಳಿ ನೋಡ್ತೇವೆ. Amen. ಆಮೆನ್. Are you understanding what I'm trying to tell you? ನಿಮ್ಮೆಲ್ಲರಿಗೂ ಚೆನ್ನಾಗಿ ಅರ್ಥ ಆಗ್ತಾ ಇದೆಯಾ? ನಾನು ಏನ್ ಹೇಳಕ್ಕೆ ಹೋಗ್ತೀನಿ ಅಂತ ಅರ್ಥ ಆಗಿರ್ಬೋದು Can ಅನಿಸ್ತೇನೆ. you see the confidence of that young people in the king's palace? ನೋಡಿ, ರಾಜನ ಅರಮನೆಯಲ್ಲಿದ್ದಂತ ಆ 4 ಜನರಲ್ಲಿದ್ದಂತ ಆ ಒಂದು ಧೈರ್ಯ ಅಥವಾ ಒಂದು ನಂಬಿಕೆ ಏನಂತ ಇತ್ತು ನೋಡಿ. Can you imagine what the chief would have thought in that place? ನೋಡಿ, ಅದನ್ನ ನೀವು ಊಹೆ ನೋಡ್ಕೊಳಕ್ಕಾಗುತ್ತಾ? ಆ ಮಂತ್ರಿ ಏನ್ ತಿಳ್ಕೊಂಡಿರ್ಬೋದು ಅಥವಾ ಏನ್ ಆಗಿರ್ಬೋದು ಅಂತ ಹೇಳಿ. Such a confidence of faith, he's saying that we just wait for 10 days and you will know that our God can make us more
look beautiful than the others who had the food in the palace. ನಾವಿಲ್ಲಿ ನೋಡ್ತೇವೆ ಆ 10 ದಿನಗಳು ಕೊಡಿ, ನಮಗೆ ಸಮಯ ಕೊಡಿ, ಆಮೇಲೆ ನೋಡಿ ನಾವು ಹೇಗಿರ್ತೀವಿ ಅಂತ ಹೇಳಲಿಕ್ಕೆ ಅವರಲ್ಲಿದ್ದಂತ ಒಂದು 4 ಜನದಂತ ಧೈರ್ಯ ಮತ್ತು ಆ ನಂಬಿಕೆ ಯಾವ ರೀತಿಯಾಗಿತ್ತು ನೋಡಿ. As we see in 1 Corinthians chapter 10 verse 13. ಮೊದಲ ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಪೌಲ್ ಹೀಗೆ ಹೇಳ್ತಾರೆ. Anybody can read. ಮನುಷ್ಯರು ಓಕೆ 10:13. Amen. Amen. The verse beautifully says that no temptation can overcome you. ನೋಡಿ ಆ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸೋದಿಲ್ಲ. Because the God whom we serve is faithful. ಯಾಕೆಂದ್ರೆ ನಾವು ಆರಾಧಿಸುವಂತ ದೇವರು ಆತ ನಂಬಿಗಸ್ತನಾಗಿದ್ದಾನೆ. Even though you get tempted, he will not allow you to be tempted above your ability. ಒಂದ್ ವೇಳೆ ಶೋಧನೆಗಳು ಬಂದರೂ ಕೂಡ ನಮ್ಮ ಶಕ್ತಿಗೆ ಮೀರಿದ ಶೋಧನೆ ನಮಗೆ ಬರಗೊಡಿಸೋದಿಲ್ಲ. ಒಂದ್ ವೇಳೆ ಆರ್ತಿಯಾಗಿ ಬಂದರೂ ಕೂಡ ಆ ಶೋಧನೆ ತಪ್ಪಿಸಿಕೊಳ್ಳುವಂತ ಮಾರ್ಗವನ್ನು ಕೂಡ ಅವರು ಉಂಟು ಮಾಡ್ತಾರೆ. So let us all just examine our personal life. ನಾವೆಲ್ಲರೂ ಕೂಡ ನಮ್ಮ ವೈಯಕ್ತಿಕವಾದ ಜೀವಿತಗಳನ್ನು ಪರೀಕ್ಷಿಸಿ ನೋಡಿಕೊಳ್ಳೋಣ. What are the temptations we go through in our day-to-day life? ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಏನೆಲ್ಲ ಶೋಧನೆಗಳು ಹಾದು ಹೋಗ್ತಾ ಇದ್ದೇವೆ? So can anybody just answer what temptations you go through in your ಯಾರಾದ್ರೂ life? ಒಂದ್ ವೇಳೆ ನೀವು ಉತ್ತರ ಹೇಳ್ಬೋದಾ? ನಿಮ್ಮ ಪ್ರತಿನಿತ್ಯ ಜೀವನದಲ್ಲಿ You easily ನಿಮಗೆ ಎಂತ get- ಶೋಧನೆಗಳು ಬರುತ್ತೆ? You easily get trapped to that temptation. ನೀವು ಸುಲಭವಾಗಿ ಆ ಒಂದು ಶೋಧನೆಗಳು ಹಾದು ಹೋಗ್ಬೋದು ನೀವು. So can anybody tell what is the temptations you go in your life? ಯಾರಾದ್ರೂ ಹೇಳ್ಬೋದಾ ನಿಮ್ಮ ಜೀವಿತಗಳಲ್ಲಿ ಇರ್ತಕ್ಕಂತ ಶೋಧನೆಗಳು ಏನು ಅಂತ? Or I myself should say. ನನ್ನ ಬಗ್ಗೆ ನಾನು ಹೇಳ್ಕೊಳ್ತೀನಿ. So what are the temptations you go through in your day-to-day life? ಯವನ ಮಕ್ಕಳೇ, ನಿಮ್ಮ ಅನುದಿನದ ಜೀವನದಲ್ಲಿ ನಿಮಗೆ ಬರ್ತಕ್ಕಂತ ಶೋಧನೆಗಳು ಏನು? Okay, mobile phone. ಮೊಬೈಲ್ ಫೋನ್, Then okay. So you're tempted towards your costumes, your dresses, the way you look, to how you impress people by looking good. ನೀವು ಹಾಕುವಂತ ಬಟ್ಟೆ, ಮೊಬೈಲು ಜನಗಳು ನೋಡುವಾಗ ಯಾವ ತರ ತಿಳ್ಕೊಳ್ತಾರೆ ಅಂತ ಅದೊಂದು ಶೋಧನೆ ನಿಮಗೆ. Food. ಆಹಾರ. So you get tempted to food. ಆಹಾರದಿಂದ ಕೂಡ ಶೋಧನೆಗಳು ಬರ್ತವೆ. And very very important, I thought anybody will say that. ನಾನು ತುಂಬಾ ಮುಖ್ಯವಾದದ್ದು ಹೇಳ್ತಾರೆ ತಿಳ್ಕೊಂಡೆ ನಾನು. So one more very important is sleep. ಒಂದು ನಿದ್ರೆ ಬಹಳ ಒಂದು ಶೋಧನೆ ಆದಂತ ಸಮಯ. Yes or no? ಹೌದಾ ಅಲ್ವಾ? Sleep is the biggest temptation for a youth. ನಿದ್ರೆ ಯವನಸ್ಥರಿಗೆ ಒಂದು ದೊಡ್ಡ ಶೋಧನೆ. You take a decision today, okay, I got a good message. From tomorrow 4 o'clock I'll wake up, I'll do an early morning prayer. ಇವತ್ತೊಂದು ತೀರ್ಮಾನ ಮಾಡ್ರಿ, ನಾಳೆಯಿಂದ 4 ಗಂಟೆಗೆ ಎದ್ದು ನಾನು ಪ್ರಾರ್ಥನೆ ಮಾಡ್ತಾ ತೀರ್ಮಾನ ಮಾಡಿ. But your temptation is not allowing you to do that. ಆದ್ರೆ ನಿಮ್ಮ ಶೋಧನೆಗಳು ಅದನ್ನ ಮಾಡೋದಕ್ಕೆ ಬಿಡೋದಿಲ್ಲ. Temptation is your life is not in your control, but the things are taking control on you. ನೋಡಿ, ಶೋಧನೆಗಳು ನಿಮ್ಮ ಜೊತೆಲಿ ಹತೋಟಿಗೆ ತರೋದಿಲ್ಲ, ಆದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಕಾರ್ಯಗಳು ಆ ಶೋಧನೆಗಳನ್ನು ಹತೋಟಿಗೆ ತರ್ತವೆ. Can anybody proudly say, I am not tempted to anything in my life? ಯಾರಾದ್ರೂ ಹೆಮ್ಮೆಯಿಂದ ಹೇಳ್ಕೊಳ್ಬೋದಾ ನನ್ನ ಜೀವನದಲ್ಲಿ ಯಾವುದೇ ಶೋಧನೆಗಳು ಬಂದಿದ್ದಿಲ್ಲ ಅಂತ? But the reason behind is very clear. ಕಾರಣ ಅದರ ಹಿಂದೆ ಬಹಳ ಒಂದು ಸ್ಪಷ್ಟವಾಗಿದೆ. You're not completely relying on your Lord. ನೀವು ಪರಿಪೂರ್ಣವಾಗಿ ಇನ್ನೂ ಕೂಡ ಅದರಲ್ಲಿ ನಿಮ್ಮ ಜೀವಿತದಲ್ಲಿ ಇಲ್ಲ ನೀವು. Amen. ಆಮೆನ್. We are flesh. ನಾವು ಶರೀರದಲ್ಲಿದ್ದೀವಿ, We are weak. ನಾವು ಬಲಹೀನವಾಗಿದ್ದೀವಿ, We get tempted. ನಾವು ಶೋಧಿಸಲ್ಪಡ್ತೀವಿ. The next step immediate what we have to do is, ಮುಂದಿನ ಹೆಜ್ಜೆ ನಾವೇನ್ ಮಾಡ್ಬೇಕಂದ್ರೆ, as the children of God, ದೇವರ ಮಕ್ಕಳಾದ ನಾವುಗಳು sharing it with the Lord. ಮತ್ತೊಬ್ಬರ ಸಂಗಡ ಹಂಚಿಕೊಳ್ಳೋದು. Are you having a conversation with your God saying, God, I have this temptation, I have to go through this, you overcame, even I can overcome when you help me? Did you anytime confess and talk to God saying that I have this temptation, help me to go through this temptation? ದೇವರ ಹತ್ರ ಸಂಭಾಷಿಸುವಂತ ಒಂದು ಸಮಯ ನಿಮಗಿದೆಯಾ? ಒಂದ್ ವೇಳೆ ಆತರ ಇದ್ದಿದೆ ಅದನ್ನ ನೀವು ಹೇಳ್ಬೋದು, ದೇವರೇ ನಮಗೆ ಈ ತರ ಶೋಧನೆಗಳಿದೆ ಅಂತ ಏನ್ ಮಾಡ್ಬೋದು, ನೀವು ದೇವರ ಹತ್ರ ಹಂಚ್ಕೊಳ್ಬಹುದು. Amen. Amen. So take a decision in your life to have a good conversation. Think that Jesus is your friend who's very close to you. The true friend, when you share anything, he will help you to come out of that situation. ಒಂದು ಸತ್ಯ ಚೆನ್ನಾಗಿ ತಿಳ್ಕೊಳ್ಳಿ ಯವನ ಮಕ್ಕಳೇ, ನಿಮ್ಮ ಶೋಧನೆ ಕಾಲಗಳು ಬಂದಾಗ ದೇವರ ಹತ್ರ ಏನು ಹಂಚ್ಕೊಳ್ಳಿ ನೀವು, ಯಾಕಂದ್ರೆ ಆತನ ಒಳ್ಳೆ ಸ್ನೇಹಿತನಾಗಿದ್ದಾನೆ. ಯಾಕಂದ್ರೆ ಶೋಧನೆಗಳಿಂದ ಹೊರಬರ ಮಾಡ್ತಾರೆ. Not the things which is perishing should take control of your life, but the God who created you should take control of your life. ನೋಡಿ, ನಾಶವಾಗುವಂತ ಈ ಲೋಕದ ಕಾರ್ಯಗಳು ನಿಮ್ಮ ಜೀವಿತನ ಹತೋಟಿಗೆ ತೆಗೆದುಕೊಳ್ಬಾರ್ದು, ಅದು ದೇವರೇ
ನಿಮಿತ್ತ ಏನ್ ಮಾಡ್ಬೇಕು, ಆತನು ಹತೋಟಿಗಳನ್ನ ತರುವುದಾಗಿದ್ದಾನೆ. It is very simple, but little difficult, but it is very simple. ಇದು ನೋಡ್ಲಿಕ್ಕೆ ಬಹಳ ಒಂದು ಸರಳ, ಆದ್ರೆ ಅದನ್ನ ಕೈಗೊಳ್ಳಿಕ್ಕೆ ಬಹಳ ಕಷ್ಟ. So usually when we travel, like Patrick, as we family we travel, ಕೆಲವು ಸಲ ಕುಟುಂಬವಾಗಿ ನಾವು ಪ್ರಯಾಣ ಮಾಡುವಾಗ uncle keeps telling Patrick, go slow, you should take the control of the car should not take control of you. ಅಂಕಲ್ ಯಾವಾಗಲೂ ಪ್ಯಾಟ್ರಿಕ್ ಹೇಳ್ತಾ ಇರ್ತಾರೆ, ನೋಡಪ್ಪ ಕಾರ್ ನಿನ್ ಕಂಟ್ರೋಲ್ ಅಲ್ಲಿ ಇರ್ಬೇಕು ಹೊರತು ಕಾರ್ ನಿನ್ನೇನ್ ಮಾಡ್ಬೇಕು, ನಿನ್ನ ಅದು ಕಂಟ್ರೋಲ್ ತಗೊಳ್ಬಾರ್ದು ಅಂತ ಹೇಳ್ತಾ ಇರ್ತಾರೆ. This is so true, because even I am going for driving class. ಯಾಕಂದ್ರೆ ಅದು ಬಹಳ ಸತ್ಯ. ನಾನು ಕೂಡ ಡ್ರೈವಿಂಗ್ ಕಲಿಯೋದಕ್ಕೆ ಹೋಗ್ತಿದ್ದೇನೆ. The driver keeps telling me this. ಡ್ರೈವರ್ ನನಗೆ ಹೇಳ್ತಾ ಇರ್ತಾರೆ, because I drive the car very slow, very scared to go in the traffic. ಯಾಕಂದ್ರೆ ನನಗೆ ಬಹಳ ಭಯ ಟ್ರಾಫಿಕ್ ಅಲ್ಲಿ ಹೋಗೋದಕ್ಕೆ. He says, madam, ಕಾರ್ ನಿಮ್ ಕಂಟ್ರೋಲ್ ಅಲ್ಲಿ ತಗೊಳ್ಳಿ, ಕಾರ್ ಅದು ಪಾರ್ಟಿಗೆ ಹೋಗ್ತಾ ಇದೆ, ನಿಮ್ ಕಂಟ್ರೋಲ್ ಅಲ್ಲಿ ಕಾರ್ ತಗೊಂಡ್ ಬನ್ನಿ. He always keeps telling me that. Okay. So this is the same thing happening in our life. ಅದೇ ಕಾರ್ಯ ನಮ್ಮ ಜೀವನದಲ್ಲಿ ಕೂಡ ಆಗ್ತಾ ಇದೆ. So our life is a car, just imagine, okay? ನೋಡಿ, ನಮ್ಮ ಜೀವಿತ ಕೂಡ ಒಂದು ಕಾರ್ ಇದ್ದಂತೆ, ಅದನ್ನ ಊಹೆ ಮಾಡ್ಕೊಳ್ಳಿ. If you're not controlling your temptations in your life, like mobile phones, your sleep, food, if you're not controlling it, ಮೊಬೈಲ್ ಇಂದಾಗ್ಲಿ, ಆಹಾರದಿಂದಾಗ್ಲಿ, ನಿದ್ರೆಯಿಂದಾಗ್ಲಿ ಬರುವಂತ ಶೋಧನೆ ನೀವು ಹತೋಟಿ ತರ್ದಿದ್ರೆ you cannot balance your life. ನಿಮ್ಮ ಜೀವಿತವನ್ನ ನೀವು You will ಸರಿಪಡಿಸ್ಕೊಳ್ಳೋಕೆ meet ಆಗೋದಿಲ್ಲ. with an accident. Your life will end in disaster. ನಿಮ್ಮ ಜೀವಿತ ಖಂಡಿತ ಅದು ಅಪಘಾತಕ್ಕೆ ಒಳಗಾಗ್ತದೆ. That is what happened in the life of prodigal son. ಅದೇ ಒಂದು ಘಟನೆ ನಡೆದದ್ದು ಕೆಟ್ಟ ಕುಮಾರನ ಜೀವನದಲ್ಲಿ. He got tempted to the worldly pleasures. He let his life to that. He perished his life. ನೋಡಿ, ಲೋಕದ ಕಾರ್ಯಗಳಿಗೆ ಅವನು ಜಾಗ ಕೊಟ್ಟ, ಆಸಕ್ತಿಗೆ ಅವನು ಒಪ್ಪಿಸಿಕೊಟ್ಟ, ಅದಕ್ಕೆ ತನ್ನ ಜೀವಿತವನ್ನು ಕಳೆದುಕೊಂಡ. But when we see the children of God here, they didn't never let temptation to the food which was given by the king, but they proved and showed that my God can give me a healthy nourishment in my life and set an example for the chief in that kingdom. ನೋಡಿ, ದೇವರ ಮಕ್ಕಳು ಈ ಒಂದು ವಿಷಯದಲ್ಲಿ ಬಂದಾಗ ಅವ್ರು ಏನ್ ಮಾಡಿಲ್ಲ, ಒಪ್ಪಿಸ್ಕೊಟ್ಟಿಲ್ಲ ಅವರು. ಅದು ಮಾತ್ರವಲ್ಲ, ಅವರು ರಾಜನ ಆಜ್ಞೆಗೆ ಕೂಡ ಭಯಪಟ್ಟಿಲ್ಲ. ದೇವ್ರ ಮಕ್ಕಳು ಏನ್ ತೀರ್ಮಾನ ಮಾಡಿದ್ರು, ಆ ತೀರ್ಮಾನದಲ್ಲಿ ದೃಢವಾಗಿ ನಿಂತರು ಅಂತ ಹೇಳಿ ನೋಡ್ತೇವೆ ನಾವು. So when you go back home, just kneel down and say, God, I am going through temptation in my life. ನೀವು ಮನೆಗೆ ಹೋದ ಕೂಡಲೇ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ, ದೇವರೇ, ನಮ್ಮ ಜೀವಿತಗಳು ಮಧ್ಯೆ ಹೋಗ್ತಾ ಇದ್ದೇನೆ. Because the temptation of sleep is that in my life, I am not able to pray, have a good conversation with you. ಯಾಕಂದ್ರೆ ನಿದ್ರೆ ನನಗೆ ತುಂಬಾ ಇರೋದ್ರಿಂದ ದೇವರೇ ನಾನು ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲ, ನಿಮ್ಮೊಟ್ಟಿಗೆ ನಾನು ಸಂಭಾಷಣೆ ಮಾಡಕ್ ಆಗ್ತಾ ಇಲ್ಲ. Because I have the temptation of my mobile phones in my hand always, I am not able to meditate on your word in my day to day life, which can lead my life in a proper way. ಯಾಕಂದ್ರೆ ಕೈಯಲ್ಲಿ ಮೊಬೈಲ್ ಇದೆ, ಆ ಮೊಬೈಲ್ ನಿಂದ ನಾನು ಧ್ಯಾನ ಮಾಡಕ್ ಆಗ್ತಾ ಇಲ್ಲ, ಅದಕ್ಕೆ ನಿನ್ನ ಹತ್ರ ನಾನು ಹೆಚ್ಚಾಗಿ ಮಾತಾಡಕ್ ಆಗ್ತಾ ಇಲ್ಲ ಅಂತ ಒಪ್ಪಿಸ್ಕೊಡಿ. Even there are some other temptations which you know by yourself, where you are spending your special time in God instead of something else. You are replacing the time of God with something else in your life. ನಿಮಗೆ ಗೊತ್ತಿದೆ ಯಾವುದಕ್ಕೆ ನೀವು ಹೆಚ್ಚಾಗಿ ಸಮಯ ಕೊಡ್ತಾ ಇದ್ದೀರಾ ಅಂತ ಹೇಳಿ, ಯಾಕೆ ದೇವರ ಹತ್ರ ಹೆಚ್ಚಾಗಿ ಕಳೆಯಕ್ಕೆ ಆಗ್ತಾ ಇಲ್ಲ ಅಂತ ನಿಮ್ಗೆ ಗೊತ್ತಿದೆ, ಆ ಸಮಯ ಒಪ್ಪಿಸ್ಕೊಡಿ, ದೇವರ ಹೆಚ್ಚಾದ ಸಮಯ ಕಳೆಯಲಿಕ್ಕೆ So ಒಪ್ಪಿಸ್ಕೊಡಿ. when you give the temptation in your life, you're not only getting a blessing for yourself, but you're glorifying your God in the presence of others. ನೀವು ಶೋಧನೆಗಳನ್ನು ದೇವರಿಗೆ ಒಪ್ಪಿಸಿಕೊಂಡು ಪ್ರಾರ್ಥಿಸುವಾಗ ಒಂದು ದೇವರಲ್ಲಿ ನೀವು ಅಭಿವೃದ್ಧಿ ಆಗ್ತೀರಾ, ದೇವರ ನಾಮ ಮಹಿಮೆವಂತದ್ದು ನಿಮ್ಮ So that ಜೀವನದಲ್ಲಿ. is what happened here in the life of Daniel. ಅದೇ ಇಲ್ಲಿ ದಾನಿಯೇಲನ ಜೀವಿತದಲ್ಲಿ ನಡೀತಾ ಇದೆ. He didn't go into that temptation, ಅವರು ಶೋಧನೆಗಳಿಗೆ ಹೋಗಲಿಲ್ಲ, and God helped him to go through that temptation. ಹೋಗಕ್ಕೆ ಶೋಧನೆ ಒಳಗಡೆ ಹೋಗ್ಲಿಕ್ಕೆ ಅವರು ಅನುಮತಿ He ಕೊಟ್ಟಿಲ್ಲ. received the blessing there. ದೇವರಿಂದ ಅವರು ಆಶೀರ್ವಾದ ಪಡೆದುಕೊಂಡ್ರು. He looked beautiful than the other people in the kingdom who had the delicious food there. ನೋಡಿ, ಒಳ್ಳೆ ಭರ್ಜರಿ ಊಟ ತಿಂದಕ್ಕಿಂತಲೂ ಇವರು ನೋಡ್ಲಿಕ್ಕೆ ಚೆನ್ನಾಗಿದ್ರು. At the same time, God's name was glorified. ಅದೇ ಸಮಯದಲ್ಲಿ ದೇವರ ನಾಮ ಕೂಡ ಅವರ ಮೂಲಕವಾಗಿ ಮಹಿಮೆ ಪಡ್ತು. Hallelujah. Hallelujah. The next thing I want to highlight is, one is temptation, next is pleasure. ಮತ್ತೊಂದು ಉದಾಹರಣೆ ತೆಗೆದುಕೊಂಡು ಸಂತೋಷವಾಗಿ ನೋಡ್ಲಿಕ್ಕೆ, Proverbs 21:17 says, ಜ್ಞಾನೋಕ್ತಿಗಳು 21:17 ಹೇಳ್ತದೆ, whoever loves pleasure will be a poor man. ಯಾರೆಲ್ಲ ತಮ್ಮ ಶರೀರವನ್ನು ಕಳ್ಕೊಳ್ತಾರೋ ಅವರು ಬಡವರಾಗಿರ್ತಾರೆ. Psalm 16:11 says, ಕೀರ್ತನೆ 16:11 ಹೇಳುತ್ತೆ, pleasure forevermore in your life when you rely on your God. ನಾವು ಯಾವಾಗಲೂ ಅವರಲ್ಲಿ ಸಂತೋಷಿಸುವಾಗ ನಮಗೆ ಪರಿಪೂರ್ಣ ಸಂತೋಷವಿದೆ. I want anyone to read Psalm 16 verse 11. ನಾವೆಲ್ಲರೂ ಕೂಡ ಕೀರ್ತನೆ 16ನೇ ಅಧ್ಯಾಯ 16:11. 16ನೇ ಅಧ್ಯಾಯ 11ನೇ ವಾಕ್ಯ ಓದೋಣ. ஜீவமார்க்கத்தை எனக்கு தெரியப்படுத்துவீர். உம்முடைய சமூகத்தில் பரிபூர்ண ஆனந்தமும், உம்முடைய வலது பாரிசத்தில் நித்திய பேரின்பமும் உண்டு. ನಾವು ನೋಡ್ತೇವೆ 11ನೇ ವಾಕ್ಯದಲ್ಲಿ, ನೀನು ನನಗೆ ಜೀವ ಮಾರ್ಗವನ್ನು
ತಿಳಿಯಪಡಿಸುವಿ. ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ ಅಂತ ಹೇಳಿ ವಾಕ್ಯ ಹೇಳುತ್ತೆ. Amen. ಆಮೆನ್. So we see both blessing and the curse when pleasure comes in. ನಾವು ನೋಡ್ತೇವೆ ಆಶೀರ್ವಾದ ಮತ್ತು ಶಾಪ ಇಲ್ಲಿ ಎರಡು ಬರ್ತಂತ ನೋಡ್ತೇವೆ ನಾವು. Proverbs 21:7 says, when you love pleasurely things in the world, you will become poor. ನಾವು ಲೋಕವನ್ನು ಹೆಚ್ಚಾಗಿ ಪ್ರೀತಿಸುವಾಗ ನಮಗೆ ಆ ಲೋಕದಲ್ಲಿ ಬಡತನ ಉಂಟಾಗ್ತದೆ. Amen. Amen. So we saw already in prodigal son, he went into the pleasures of the world. ನಾವಿಲ್ಲಿ ನೋಡ್ತೇವೆ, ಮುಂಚಿತವಾಗಿ ನೋಡಿದ್ವಿ ಆತನು ಆ ಲೋಕದ ಕಾರ್ಯಗಳಲ್ಲಿ ಹಾದು ಹೋದ ಅಂತ ಹೇಳಿ. The pleasure of the world led him to eat the food of pigs. ಆ ಲೋಕದ ಆ ಆಸೆಗಳನ್ನು ಹೋದಾಗ ಅವನೇನಾದ್ರು ಅಂದಿತ್ತಂತಕ್ಕಂಥ ಆಹಾರಕ್ಕೆ ತಿನ್ನೋದಕ್ಕೆ ಹೋದ ಅವನು. So it is the same with us. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲೂ ಸಹ When we see the pleasures of the world, ನಾವು ಯಾವಾಗ ಲೋಕದ ಆಸೆಗಳನ್ನ ಐಶ್ವರ್ಯ ನೋಡ್ತೀವಿ, as already you told, what is your pleasure? ಮುಂಚಿತವಾಗಿ ಲೋಕದ ಆಸೆಯನ್ನು ಕುರಿತು ನೀವು ಹೇಳಿದಿರಾ. You want to look good. ನೀವು ನೋಡಕ್ಕೆ ಚೆನ್ನಾಗಿರ್ಬೇಕು. So you spend lot of time in exercise. ನೀವು ಹೆಚ್ಚಾಗಿ ವ್ಯಾಯಾಮಗಳಲ್ಲಿ ಸಮಯ ಕಳಿತೀರಾ, drinking lemon tea, ಲೆಮನ್ ಟೀ ಕುಡಿಯೋದ್ರಲ್ಲಿ ಸಮಯ ಕಳಿತೀರಾ, putting all sort of things, ಎಲ್ಲ ವಿಧವಾದ ಆಹಾರ ಪದಾರ್ಥ ತಿನ್ನೋದಕ್ಕೆ ಹೆಚ್ಚಾಗಿ ನೀವು wasting your ಇಷ್ಟಪಡ್ತೀರಾ. money, wasting your energy, taking lot of stress on thinking how you look. ಹೆಚ್ಚಾಗಿ ಯಾವ ರೀತಿ ಚೆನ್ನಾಗಿ ನೋಡ್ಕೊಳ್ಬೇಕು, ನೋಡಕ್ಕೆ ಚೆನ್ನಾಗಿರ್ಬೇಕಂತ ನೀವು ಎಷ್ಟೋ ಸಮಯವನ್ನ ನೀವು ಅದನ್ನ ಸಮಯ ವ್ಯರ್ಥವಾಗಿ ಕಳೀತಾ ಇದ್ದೀರಾ. It is the pleasure of world. ಅದು ಲೌಕಿಕವಾದಂತ ಇಚ್ಛೆಗಳಾಗಿದೆ. It will perish one day. ಅದು ಒಂದಿನ ನಾಶವಾಗ್ತದೆ. Don't forget that you're created in the image of God. ಒಂದು ಮಾತ್ರ ಮರಿಬೇಡ್ರಿ, ನೀವೆಲ್ಲರೂ ಕೂಡ ದೇವರ ಸಾರೂಪ್ಯಕ್ಕೆ ತಕ್ಕ ಹಾಗೆ ಉಂಟು ಮಾಡಲ್ಪಟ್ಟಿದ್ದೀರಾ. Don't take out the image of God out of your body. ನೋಡ್ರಿ, ದೇವರ ಸಾರೂಪ್ಯಕ್ಕೆ ತಕ್ಕ ಹಾಗಿದ್ದೀರಾ, ಅದನ್ನ ನೀವು ಯಾರು ಕೂಡ ಸರಳವಾಗಿ ತಿಳ್ಕೊಳ್ಬೇಡ್ರಿ. You're created beautiful, you live beautiful, die beautiful. ನೋಡಿ, ನಿಮ್ಮ ಸೃಷ್ಟಿಕರ್ತನ ಸುಂದರ, ನೀವು ಇರುವುದಕ್ಕೆ ನೋಡಿ ಸುಂದರವಾಗಿದ್ದೀರಾ, ನಮ್ಮ ಸಾವು ಮರಣ ಕೂಡ ಸುಂದರವಾಗಿರುತ್ತದೆ. Because there are so many youngsters who stress their life because of such a simple thing, who don't know the fact that they are made by their creator, but just running here and there, wasting their money just to look beautiful. ನೋಡಿ, ಯವನ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ, ತುಂಬಾ ಹಣ ವ್ಯರ್ಥ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನೋಡಕ್ ಚೆನ್ನಾಗಿರ್ಬೇಕು, ದಷ್ಟಪುಷ್ಟವಾಗಿರ್ಬೇಕು, ಏನ್ ಮಾಡ್ತಾರೆ, ತುಂಬಾ ಸಮಯವನ್ನು ಕೂಡ ಹಣವನ್ನು ಅವರು ಖರ್ಚು ಮಾಡಿ, ಯಾಕಂದ್ರೆ ತನ್ನ ಸೃಷ್ಟಿಕರ್ತನ ಸಾರೂಪ್ಯದಲ್ಲಿ ಉಂಟು ಮಾಡಿದಂತೆ ಅವ್ರು ಮರ್ತು ಬಿಟ್ಟಿದ್ದಾರೆ ಅವರು. I want my church children to be beautiful in the image of God. ನನ್ನ ಸಭೆಯ ಮಕ್ಕಳನ್ನ ಬಯಸ್ತೇನೆ, ಈ ನೀವುಗಳು ದೇವರ ಸೃಷ್ಟಿಯಾಗಿದ್ದೀರಾ, ನೀವು ದೇವರ ದೃಷ್ಟಿಯಲ್ಲಿ ಚೆನ್ನಾಗಿರ್ಬೇಕು ನೀವು. Not as prodigal son. ನೋಡಿ, ಕೆಟ್ಟ ಕುಮಾರನಂತೆ ಅಲ್ಲ. Seeing the worldly pleasures and perishing his life led him to eat the food of pig. ನೋಡಿ, ಲೋಕದ ಆಸೆಯನ್ನು ಆದೋದ್ರಿಂದ ಅಂತಿ ತಿಂತಕ್ಕಂತ ಆಹಾರಕ್ಕೆ ಅವನು ಹೋದ. But as Daniel, ಆದ್ರೆ ದಾನಿಯೇಲ್ ತರ who overcame that pleasure of food, who overcame that temptation, he looked beautiful than others. He was an example in the presence of the palace. ನೋಡಿ, ಲೋಕದ ಆಹಾರಕ್ಕೆ ಅವನು ತನ್ನ ಒಪ್ಪಿಸ್ಕೊಟ್ಟಿಲ್ಲ, ಅವನು ಆ ಶೋಧನೆಗಳಿಗೆ ಅವನು ಒಪ್ಪಿಸ್ಕೊಟ್ಟಿಲ್ಲ, ಅದಕ್ಕೆ ಅವನು ರಾಜನ ಅರಮನೆಯಲ್ಲಿ ದೇವರ ದೃಷ್ಟಿಯಲ್ಲಿ ಸುಂದರವಾಗಿದ್ದ. As already we read in chapter 16 verse 11, ಮುಂಚಿತವಾಗಿ ನಾವು 16:11 ಕೀರ್ತನೆ ಓದಿದ ಹಾಗೆ King David says, "You will show me the path of life. In your presence is fullness of joy. At your right hand are pleasures forevermore. The Lord's pleasure is not temporary but forever and ever." ನೋಡಿ, ಈಗ ಓದಿದಂತ ವಾಕ್ಯದ ಪ್ರಕಾರ ಹೇಳ್ಬೇಕಾದ್ರೆ ಆತ ನಮಗೆ ಜೀವ ಮಾರ್ಗವನ್ನ ತಿಳಿಯಪಡಿಸುತ್ತಾನೆ. ಅದು ಮಾತ್ರವಲ್ಲ, ಆತನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ, ಆತನ ಸಮ್ಮುಖದಲ್ಲಿ ಪರಿಪೂರ್ಣದ ಸಂತೋಷವಿದೆ. The king is saying a testimony here, saying that ಇಲ್ಲಿ ರಾಜ ಸಾಕ್ಷಿ ಹೇಳ್ತಾ ಇದ್ದಾನೆ. He's saying to God, "God, show me the path of life in which I should walk." ಇಲ್ಲಿ ರಾಜ ಹೇಳ್ತಾನೆ, ದೇವರು ನನಗೆ ಸರಿಯಾದ ಮಾರ್ಗ ತೋರಿಸು, ಯಾರ ಮಾರ್ಗದಲ್ಲಿ ನಡಿಬೇಕಂತ ಹೇಳಿ. Because I know in your presence there is fullness of joy. ಯಾಕೆಂದ್ರೆ ನನಗೆ ಚೆನ್ನಾಗಿ ಗೊತ್ತಿದೆ, ನಿನ್ನ ಪ್ರಸನ್ನತೆಯಲ್ಲಿ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷವಿದೆ. And the pleasure is forevermore. It is not temporary, forever till you die. That pleasure will dwell in your heart forever. ಅದು ಇವತ್ತಿದ್ದು ನಾಳೆ ಹೋಗುವಂತದಲ್ಲ, ಅದು ನಿರಂತರವಾಗಿ ನಮ್ಮ ಹೃದಯದಲ್ಲಿ ಇರುವಂತ ಒಂದು ಸಂತೋಷವಾಗಿದೆ. Amen. Amen. So we already meditated on temptation, we already meditated on pleasure. Next we are going to meditate on patience. ನಾವು ಈ ಶೋಧನೆ ಬಗ್ಗೆ ನೋಡಿದ್ದೇವೆ, ಅಥವಾ ಆ ಲೋಕದ ಆಸೆಗಳ ಬಗ್ಗೆ ನೋಡಿದ್ದೇವೆ. ಈಗಲೂ ಕೂಡ ನಾವು ತಾಳ್ಮೆ ಬಗ್ಗೆ ಇವತ್ತು ನೋಡೋಣ. Proverbs 15:18 says, ಜ್ಞಾನೋಕ್ತಿಗಳು 15:18 ಹೇಳುತ್ತೆ, patience brings peace. ತಾಳ್ಮೆ ಸಮಾಧಾನವನ್ನು ಕೊಡ್ತದೆ. Proverbs 14:29 says, ಜ್ಞಾನೋಕ್ತಿಗಳು 14:21 ಹೇಳುತ್ತೆ, whoever is slow to anger has great understanding. ಯಾರಿಗೆಲ್ಲ ಸಿಟ್ಟು ಬಹಳ ಬರ್ತದೋ ಅವರಿಗೆ ಅರ್ಥ ಮಾಡ್ಕೊಳ್ತಕ್ಕಂಥ ಸ್ಥಿತಿ ಇರೋದಿಲ್ಲ. So what do you mean by patience? ತಾಳ್ಮೆ ಬಗ್ಗೆ ಏನ್ ತಿಳ್ಕೊಂಡಿದ್ದೀರಾ? What do you mean by patience? ಆ ತಾಳ್ಮೆ ಬಗ್ಗೆ ಏನ್ ಅರ್ಥ ಮಾಡ್ಕೊಂಡಿದ್ದೀರಾ? Patience is waiting. ತಾಳ್ಮೆ ಅಂದ್ರೆ ಕಾಯೋದು. You have to wait for some time. ನೀವು ಕೆಲವು ಸಮಯಗಳವರೆಗೆ ಕಾಯಬೇಕು.
And patience is something where you cannot hold your temper. ಆ ತಾಳ್ಮೆ ಅನ್ನೋದು ನಿಮ್ಮ ಸ್ವಂತವಾಗಿ ತೆಗೆದುಕೊಳ್ಳಕ್ ಆಗೋದಿಲ್ಲ. Amen. ಆಮೆನ್. So compared to the young children, ಆ ಯವನ ಮಕ್ಕಳಿಗೆ ನೀವು ಹೋಲಿಕೆ ಮಾಡಿ ನೋಡ್ಕೊಂಡ್ರೆ, compared to the older people, ಆ ವಯಸ್ಸಾದಂತವರಿಗೆ ನೀವು ಹೋಲಿಕೆ ಮಾಡಿ ನೋಡ್ಕೊಂಡ್ರೆ, youth are very energetic, ಆ ಯವನ ಮಕ್ಕಳು ಬಹಳ ಬಲವಾಗಿದ್ದಾರೆ, very very short tempered. ಬಹಳ ಉದ್ರೇಕಗೊಳ್ತಾರೆ. Amen. ಆಮೆನ್. You accept this? ಅದನ್ನ ಒಪ್ಕೊಳ್ತೀರಾ? When your parents say anything, you don't have patience to listen to what they say. ನಿಮ್ಮ ಎತ್ತವರು ಏನಾದ್ರು ಹೇಳಿದ್ರೆ ಅದನ್ನ ಕೇಳೋದಕ್ಕೆ ನಿಮ್ಗೇನಿಲ್ಲ, ಸಹನೆ ಇಲ್ಲ. But the Bible says when you stay patient, you have peace in your life. ಆದ್ರೆ ದೇವ್ರ ವಾಕ್ಯ ಹೇಳುತ್ತೆ ನಿಮ್ಗೆ ಯಾವಾಗ ಸಹನೆ ಇರುತ್ತೋ ಅವಾಗ ಸಮಾಧಾನ ಇರುತ್ತೆ. The peace which is not given by the world, the peace which is given by the Prince of Peace. ಲೋಕವು ಕೊಡುವಂತ ಶಾಂತಿ ಅಲ್ಲ, ಆ ಪರಲೋಕ ರಾಜ ಯೇಸು ಸ್ವಾಮಿ ಕೊಡುವಂತ ಸಮಾಧಾನ. The peace which is not temporary, the peace which is permanent. ಲೋಕ ಕೊಡುವಂತ ಸಮಾಧಾನ ಅದು ನಿರಂತರವಾದದಲ್ಲ, ದೇವ್ರು ಕೊಡುವಂತ ಸಮಾಧಾನ ನಿರಂತರವಾದದ್ದು. I want to encourage you this time, stay calm, stay patient. When you stay patient, there's a lot of things. When you meditate on the Bible, there's so many people who waited patiently on the Lord that received such a great blessing in their life. ನಿಮಗೆ ಉತ್ಸಾಹ ಪಡಿಸ್ತೇನೆ ನಾನು, ಯಾಕಂದ್ರೆ ದೇವ್ರ ವಾಕ್ಯನ ಹೆಚ್ಚಾಗಿ ಓದುವಾಗ ನಿಮಗೆ ತುಂಬಾ ತಾಳ್ಮೆಯುಳ್ಳವರಾಗಿರ್ತೀರ, ಕಾಯ್ತೀರಾ, ಯಾಕಂದ್ರೆ ಅದಕ್ಕೆ ಬೇಕಾದಂತ ಉದಾಹರಣೆಗಳು ದೇವ್ರ ವಾಕ್ಯದಲ್ಲಿದೆ. Trust on the Lord and rely not on your own understanding. ಯಾವುದನ್ನು ಕೂಡ ನೀವು ಏನು ದೇವ್ರ ವಾಕ್ಯ ಚೆನ್ನಾಗಿ ಓದ್ರಿ ಅವಾಗ ಏನಾಗ್ತದೆ ನಿಮಗೆ ಚೆನ್ನಾಗಿ ಅರ್ಥ ಆಗ್ತದೆ. Do not be wise. ನೀವು Do not be think whatever you think is right. Just wait patiently for what is going to come in the future so that you can receive that peace in your life. ನೋಡಿ ಇವಾಗ ಇರತಕ್ಕಂತ ಸ್ಥಿತಿಯಲ್ಲ, ದೇವರ ದೃಷ್ಟಿಯಲ್ಲಿ ನೀವು ಕಾಯ್ಕೊಂಡಿರಿ, ದೇವರ ಹತ್ರ ಕಾದಿರ್ತೀರಿ ನೀವು, ದೇವರು ಖಂಡಿತ ನಿಮಗೆ ನಿರಂತರವಾದ ಸಮಾಧಾನ ಕೊಡ್ತಾರೆ. Don't give the space to the anger in your life. When you slow down in your anger, you will get great understanding in your life. ನೀವು ಕೋಪ ಪಡುವಾಗ ನಿಮ್ಮ ಜೀವನದಲ್ಲಿ ನಷ್ಟ ಪಡಿಸ್ಕೊಳ್ತೀರಾ, ಅದೇ ನೀವು ತಾಳ್ಮೆಗಿರುವಾಗ ನಿಮ್ಮ ಜೀವನದಲ್ಲಿ ಆಶೀರ್ವಾದವಾಗಿ ಪಡೆದುಕೊಳ್ತೀರಾ. Life is very precious. ಆ ಜೀವಿತ ಬಹಳ ಅಮೂಲ್ಯವಾದದ್ದು. Life is very beautiful. ಜೀವಿತ ಬಹಳ ಸುಂದರವಾದದ್ದು. To understand that life, you should have patience in your life. ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಜೀವನದಲ್ಲಿ ಸಹನೆ ಬೇಕು ನಿಮಗೆ. There's so many youths who end their life unnecessarily without reasons, for silly reason they commit suicide. ನೋಡಿ ಚಿಕ್ಕ ಯವನ ಮಕ್ಕಳು ಏನ್ ಮಾಡ್ತಾರೆ, ಬೇಡವಾದ ಕಾರ್ಯಗಳನ್ನು ಯೋಚನೆ ಮಾಡ್ತಾರೆ, ಅದಕ್ಕೆ ಅನೇಕ ಯವನ ಮಕ್ಕಳು ಆತ್ಮಹತ್ಯೆಗೆ ಹೋಗ್ತಾ ಇದ್ದಾರೆ. Because they don't have patience in their life. ಯಾಕಂದ್ರೆ ಜೀವನದಲ್ಲಿ ಸಹನೆ ಇರೋದಿಲ್ಲ. Because they don't know the value of life. ಯಾಕೆಂದ್ರೆ ಆ ಜೀವಿತದ ಬೆಲೆ ಏನಂತ ಗೊತ್ತಿರಲ್ಲ ಅವರಿಗೆ. But I want to encourage each and every child present here. ಆದ್ರೆ ದೇವರ ಮಕ್ಕಳನ್ನ ನಿಮ್ಮನ್ನ ಉತ್ಸಾಹಪಡಿಸಿ ಬಯಸ್ತೇನೆ. Patience can do wonders in your life. ಆದ್ರೆ ಸಹನೆ ನಿಮ್ಮ ಜೀವನದಲ್ಲಿ ದೊಡ್ಡ ಅದ್ಭುತಗಳನ್ನು ಮಾಡ್ತದೆ. I saw a video I think a month back. ಒಂದು ತಿಂಗಳಿಂದ ಒಂದು ವಿಡಿಯೋ ನಾನು ನೋಡಿದೆ. In the YouTube, it was so heart touching for me. I was like literally in tears when I saw that video. ಆ ಯೂಟ್ಯೂಬ್ ಅಲ್ಲಿ ನೋಡುವಾಗ ನನ್ನ ಹೃದಯಕ್ಕೆ ಬಹಳ ಮುಟ್ಟುವಂತೆ ಅದು ಕಾಣ್ತಾ ಇತ್ತು. A young Muslim girl. ಆ ಒಬ್ಬ ಯೌವನ ಮುಸ್ಲಿಂ ಹುಡುಗಿ, She's hardly 23 years. ಆಕೆಗೆ 23 ವಯಸ್ಸು. She put a video in YouTube. ಆಕೆ ಆ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಹಾಕಿದಾಳೆ, saying that she's having dowry harassment in the family. ಅವ್ರ ಜೀವನದಲ್ಲಿ ಒಂದು ಸಮಸ್ಯೆ ಗಡ್ಡರಿದ ಸಮಸ್ಯೆ And ಉಂಟಾಗ್ತಿತ್ತು. now like they have told her to leave the house and go out of the house. ಮನೆ ಬಿಟ್ಟು ಹೋಗ್ಬೇಕಂತ ಹೇಳಿ ಅಂತ ತೀರ್ಮಾನ ಮಾಡಿಕೊಂಡಿದ್ದು. And before committing the suicide, she took the video in front of the river. ಆಕೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮುಂಚೆ ನದಿ ಹತ್ರ ನಿಂತ್ಕೊಂಡು ವಿಡಿಯೋ ತಗೊಂಡ್ಲು. She's saying that maybe my Lord wants me to live only so much. I cannot bear this torture. So I'm going to die. ದೇವರು ನನಗೆ ಇಷ್ಟೇ ವರ್ಷ ಈ ಲೋಕದಲ್ಲಿ ಕೊಟ್ಟಿದ್ದು, ಇನ್ಮೇಲೆ ನಾನು ತಾಳ್ಕೊಳಕ್ ಆಗೋದಿಲ್ಲ, ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳಕ್ ಹೋಗ್ತಾ ಇದ್ದೀನಿ ಅಂತ I don't ಹೇಳಿ. want my parents to suffer for me. And she, after the video, she called her parents. There was a conversation. Immediately she jumped into the river and she died. ಆಕೆ ತಂದೆ ತಾಯಿಗಳು ಏನ್ ಮಾಡಿದವರು, ನನಗೆ ಇದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ, ನೀವು ನಾನು ಸಾಯ್ತಾ ಇದ್ದೀನಿ, ನನ್ನ ಬಗ್ಗೆ ಆಲೋಚನೆ ಮಾಡಬೇಡ್ರಿ ಅಂತ ಹೇಳಿ ಮಾಡಿದ್ರು. ವಿಡಿಯೋ ಮಾಡಿ ಸತ್ತೋದು ನದಿಲಿ ಬಿದ್ದು. That girl is so educated. ಆದ್ರೆ ಆ ಹುಡುಗಿ ಬಹಳ ವಿದ್ಯಾವಂತೆ, She's so beautiful. ಆಕೆ ನೋಡ್ಲಿಕ್ಕೆ ಸುಂದರವಾಗಿದ್ಲು. When she's saying in the video, she's so innocent. We can see that her heart was broken. ನೋಡಿ ಆಕೆ ವಿಡಿಯೋ ಯೂಟ್ಯೂಬ್ ಅಲ್ಲಿ ನೋಡುವಾಗ ಎಷ್ಟು ಮುಗ್ಧತೆ ಆಕೆಯಲ್ಲಿತ್ತು ಅಂತ ನೋಡಿದೆ. ಅದು ಮಾತ್ರವಲ್ಲ, ಆಕೆ ಎಷ್ಟು ಮಟ್ಟಿಗೆ ಆಕೆ ನೊಂದು ಹೋಗಿದ್ದಾಳೆ ಅಂತ ನನಗೆ ಗೊತ್ತಾಯ್ತು. Such an young girl in the age of 23 years, she could not have that patience. What did her education, the whole years of her parents went in vain when she died in the river. ನೋಡಿ ಆ ನದಿಯಲ್ಲಿ ಬಿದ್ದು ಸಾಯ್ಬೇಕಾದ್ರೆ ಆ ಯವ್ವನ ಹುಡುಗಿ ಚೆನ್ನಾಗಿ ಓದಿದ್ಲು, ಆ ವಿದ್ಯಾವಂತೆ, ಆ ವಿದ್ಯೆ ಅವ್ರನ್ನ ಕಾಪಾಡಕ್ಕಾಗಿಲ್ಲ, ಅವ್ರ ತಂದೆ ಅವ್ರನ್ನ ಕಾಪಾಡಕ್ಕಾಗಿಲ್ಲ. She didn't have patience, so that is the reason she didn't receive that peace in her life. ನೋಡಿ ಆಕೆಯಲ್ಲಿ ತಾಳ್ಮೆ ಇಲ್ಲ, ಸಹನೆ ಇಲ್ಲ, ಅದಕ್ಕೆ ಏನ್ ಮಾಡಿಲ್ಲ, ಆ ಒಂದು ಸಮಾಧಾನ ಪಡ್ಕೊಳ್ಳೋಕೆ ಆಗಿಲ್ಲ. She should have waited for some time
thinking about her parents, thinking about her education, thinking about her future. ಸ್ವಲ್ಪ ಸಮಯ ಆಕೆ ತನ್ನ ಜೀವಿತದ ಬಗ್ಗೆ, ತನ್ನ ತಂದೆ ತಾಯಿ ಬಗ್ಗೆ, ತನ್ನ ವಿದ್ಯೆ ಬಗ್ಗೆ ಯೋಚನೆ ಮಾಡಿದ್ರೆ ಸಹನೆ ಇರ್ತಾ ಇದ್ಲು. She was impatient as the prodigal son, ಆಕೆ ಕೆಟ್ಟ ಕುಮಾರನಂತೆ ಸಹನೆಯನ್ನ ಕಳೆದುಕೊಂಡ್ಲು, which led her life to hell. ಆಕೆ ಜೀವಿತ ನರಕದ ಕಡೆಗೆ ಹೋಯಿತು. Amen. ಆಮೆನ್. So let us all take a decision this day to have patience in our life so that we can receive peace in our life. ಇವತ್ತು ನಾವು ತೀರ್ಮಾನ ಮಾಡೋಣ, ನಾವೆಲ್ಲರೂ ಕೂಡ ಸಹನೆ ಉಳ್ಳವರಾಗಿರೋಣ, ಅದರಿಂದ ನಮ್ಮ ಜೀವನದಲ್ಲಿ ಸಮಾಧಾನ ಪಡೆದುಕೊಳ್ಬಹುದು. Next thing is proud. ಮುಂದೆ ಬರೆದು ನಾವು ಹೆಮ್ಮೆ. James 4:6 says, ಯಾಕೋಬು 4:6 ಹೇಳುತ್ತೆ, God opposes proud but gives grace to humble. ಅಹಂಕಾರಿಗಳನ್ನ ದೇವರು ಎದುರಿಸಿ ನಿಲ್ತಾರೆ, ದೀನರಿಗೆ ಅದರ ಕೃಪೆಯನ್ನು ಕೊಡ್ತಾರೆ. So we saw the proudness of prodigal son. ನೋಡಿ ನಾವು ಕೆಟ್ಟ ಕುಮಾರನಿಗಿದ್ದಂತ ಆ ಜಂಬದ ಬಗ್ಗೆ ನಾವು ನೋಡಿದ್ವಿ. He showed his richness to his friends. ಅವನು ಏನ್ ಮಾಡ್ದವನು ತನಗೆ ಇರ್ತಕ್ಕಂತ ಹಣದ ಬಗ್ಗೆ ಅವನು ಹೆಮ್ಮೆ ಪಟ್ಟ. He wanted to show off to his friends that I have money, I can enjoy my life. ಅವನ ಸ್ನೇಹಿತರ ಹತ್ರ ತೋರಿಸ್ಕೊಂಡ, ನನ್ನ ಹತ್ರ ದುಡ್ಡಿದೆ ನೋಡು, ಚೆನ್ನಾಗಿರ್ಬೋದು ಅಂತ ಹೇಳಿ. But the word clearly says God opposes, he's against the people who are proud. ಆದ್ರೆ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಅಹಂಕಾರಿಗಳನ್ನ ದೇವರು ಎದುರಿಸಿ ನಿಲ್ತಾರೆ. Can you think oppose means he's becoming enemy for us when we are proud. ನೋಡಿ, ನಮ್ಮಲ್ಲಿ ಯಾವಾಗ ಅಹಂಕಾರ ಬರ್ತದೋ ಅವಾಗ ದೇವರು ಮಾಡ್ತಾರೆ ನಮಗೆ ವಿರುದ್ಧವಾಗಿ ಎದುರಿಸಿ ನಿಲ್ತಾರೆ ಅಂತ ಅರ್ಥ ಮಾಡ್ಕೊಳ್ಬೇಕು. Amen. ಆಮೆನ್. So in our life, just think what are the things which is giving proudness. ನಮ್ಮ ಜೀವನದಲ್ಲಿ ಯಾವ ಕಾರ್ಯಗಳು ನಮ್ಮಲ್ಲಿ ಹೆಮ್ಮೆ ತರ್ತಾ ಇದೆ? Maybe you are well educated. ಒಂದು ವೇಳೆ ನಾವು ಚೆನ್ನಾಗಿ ಓದಿದೀವಿ ಅಂತ, Maybe through your education you have the spirit of proudness. ಅಥವಾ ಆ ಓದಿದ್ರೆ ನಮಗೆ ಒಳ್ಳೆ ಜ್ಞಾನದಿಂದ ಜಂಬ ಪಡ್ತೀವಾ? Maybe you look beautiful. ಅಥವಾ ನಾನು ಚೆನ್ನಾಗಿದೆ ಅಂತ ಜಂಬ ಪಡ್ತೀವಾ? Maybe you may think that I look beautiful than others, so maybe you're proud in that. ಅಥವಾ ನಾನು ಬೇರೆಯವರಿಗಿಂತ ನೋಡಕ್ಕೆ ಚೆನ್ನಾಗಿದೆ ಅಂತ ಜಂಬ ಪಡ್ತೀವಾ? Maybe your job. ಅಥವಾ ಒಳ್ಳೆ ಕೆಲಸ ಇದೆ ಅಂತನಾ? You may think that I'm educated, I have a good job, I earn very well, so you have the spirit of proudness there. ಒಂದ್ ವೇಳೆ ನಾನು ಚೆನ್ನಾಗಿ ಓದಿದ್ದೀನಿ, ಬೇರೆಯವರಿಗಿಂತ ಹೆಚ್ಚು ದುಡಿತೀನಿ ಅಂತ ಜಂಬ ಇದೆಯಾ? But always remember that when the spirit of proudness comes inside your heart, God is standing against you. ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಯಾವಾಗ ನಿಮ್ಮಲ್ಲಿ ಆ ಜಂಬದ ಆತ್ಮ ಬರುತ್ತೋ ಅವಾಗ ದೇವರು ನಿಮಗೆ ವಿರುದ್ಧವಾಗಿ ನಿಲ್ತಾರೆ. In simple words, God hates the people who are proud. ಸುಲಭವಾದ ಮಾತು ಹೇಳಬೇಕಾದ್ರೆ ದೇವರು ಅಹಂಕಾರಿಗಳನ್ನ ದ್ವೇಷಿಸ್ತಾರೆ. So just don't go into the way of the prodigal son, as he had the proudness of money, just led his life as he wanted, but take out the spirit of proudness, but humble yourself as we saw the children of God. ಆ ಕೆಟ್ಟ ಕುಮಾರನಿಗಿದ್ದಂತ ಒಂದು ಜಂಬ ಏನು, ಅವನ ಹತ್ರ ಹಣ ಇದೆ, ಆಸ್ತಿ ಇದೆ ಅಂತೇಳಿ ಅಂತಹ ಆ ಜಂಬದ ಆತ್ಮನ ಪಡ್ಕೊಳ್ಬೇಡ್ರಿ, ಯಾವಾಗಲೂ ದೀನ ಸ್ವಭಾವದ ಆತ್ಮನ ಪಡೆದುಕೊಳ್ಳ್ರಿ. Finally, lastly, obedience. ಕಡೆದಾಗಿ ಮುಗಿಸ್ತೇನೆ, ವಿಧೇಯತ್ವ. Romans chapter 5 verse 19. ರೋಮಾಪುರದವರಿಗೆ 5:19 I want anyone to read that verse. ಎಲ್ಲರೂ ಕೂಡ ಸೇರಿ ಓದೋಣ ವಾಕ್ಯವನ್ನು. Romans 5:19. ರೋಮಾಪುರದವರಿಗೆ 5:19. Amen. Amen. The verse clearly says, for as by one man's disobedience many were made sinners, so also by one man's obedience many will be made righteous. ನೋಡಿ, ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಪಾಪಿಗಳಾದ್ರು, ಆದರೆ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾದ್ರು. So you know that who was disobedient and who was obedient. ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಯಾರು ಅವಿಧೇಯರಾದ್ರು ಯಾರು ವಿಧೇಯರಾದ್ರು ಅಂತ ಹೇಳಿ. Because of Adam's one disobedience, we are all bearing that sin. ಯಾಕೆಂದ್ರೆ ಆದಾಮನ ಅವಿಧೇಯತ್ವದಿಂದ ನಾವೆಲ್ಲರೂ ಪಾಪಿಗಳಾದ್ವಿ. Because of the obedience of Christ on the cross, we are alive. ಯೇಸು ಕ್ರಿಸ್ತನ ಆ ಶಿಲುಬೆಯ ವಿಧೇಯತ್ವದಿಂದ ನಾವೆಲ್ಲರೂ ಕೂಡ ನೀತಿವಂತರಾದ್ವಿ. This will apply even to us. ವಾಕ್ಯವನ್ನು ಕೇಳ್ರಿ. When we are obedient, ಈ ವಾಕ್ಯವನ್ನ ನಮ್ಮ ಜೀವನ ಅಳವಡಿಸಿಕೊಳ್ಳೋಣ. ಯಾವಾಗ ನಾವು ವಿಧೇಯರಾಗ್ತೀವೋ, when we walk to each and every word given by Lord, ನಾವು ದೇವರ ವಾಕ್ಯದ ಕೊಡಲ್ಪಟ್ಟ ಎಲ್ಲ ಪ್ರತಿಯೊಂದು ದಿನದಲ್ಲಿ ನಡೆಯುವಾಗ we are receiving the blessing in our life, not only in our life but it is going for everyone else. ನಮಗೆ ಮಾತ್ರ ಅಲ್ಲ, ಅದು ಬೇರೆಯವರ ಜೊತೆ ಕೂಡ ಅದು ಆಶೀರ್ವದಿಸಲ್ಪಡ್ತದೆ. Because the verse is clearly saying, because of one disobedience, ಯಾಕೆಂದ್ರೆ ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಒಬ್ಬನ ಅವಿಧೇಯತ್ವದಿಂದ there are so many people who are perishing. ಅನೇಕ ಮಕ್ಕಳು ನಾಶವಾಗ್ತಾ ಇದ್ದಾರೆ. So each and every time you are disobedient,
ಅನೇಕ ಸಮಯದಲ್ಲಿ ನಾವು ಅವಿಧೇಯರಾಗುವಾಗ think that many people are perishing behind you. ಯೋಚನೆ ಮಾಡ್ರಿ, ನನ್ನೊಟ್ಟಿಗೆ ಬೇರೆಯವರು ಕೂಡ ಏನಾಗ್ತಾ ಇದ್ದಾರೆ, ನಾಶ ಆಗ್ತಾ ಇದ್ದಾರೆ. So when you become disobedient, people are saying, okay, when a child of God can be disobedient, even I can be disobedient. Don't set a false example for others. ನೋಡಿ, ಯಾರು ಕೂಡ ನೀವು ತಪ್ಪಾದ ಉದಾಹರಣೆ ಆಗಿರ್ಬೇಡ್ರಿ. ನಾನು ಅವಿಧೇಯರಾದ್ರೆ ಎಲ್ಲರೂ ಕೂಡ ಅವಿಧೇಯರಾಗ್ತಾರೆ ಅಂತೇಳಿ ಆ ಒಂದು ತಪ್ಪಾದ ಇಟ್ಕೊಳ್ಬೇಡಿ. But we should have the obedience and the spirit of same as Jesus Christ had. ಅದು ಯೇಸು ಕ್ರಿಸ್ತಂತ ಅದೇ ವಿಧೇಯತ್ವದ ಆತ್ಮ ನಮ್ಮಲ್ಲಿರುವಾಗ Even we will be an example to others, as the verse clearly says, through one man's obedience many were saved for righteousness. ನಾವು ಕೂಡ ಸತ್ಯವೇದದಲ್ಲಿ ಹೇಳಿದ ರೀತಿಯಲ್ಲಿ ಒಬ್ಬರು ವಿಧೇಯರಾದ್ರೆ ಅದು ಅನೇಕರಿಗೆ ಅದು ರಕ್ಷಣೆಗೆ ಕಾರಣವಾಗಿರುತ್ತೆ. ನಾವು ವಿಧೇಯರಾದ್ರೆ ಅನೇಕರು ರಕ್ಷಣೆ When we ಹೊಂದ್ತಾರೆ. be obedient, many people are coming into righteousness. ನಾವು ವಿಧೇಯರಾಗುವಾಗ ಅನೇಕರು ನೀತಿವಂತರ ಮಾರ್ಗಕ್ಕೆ ಬರ್ತಾರೆ. So let us all take a decision this morning, ಈ ಬೆಳಗಿನ ಸಮಯದಲ್ಲಿ ನಾವೆಲ್ಲರೂ ಕೂಡ ಒಂದು ಒಳ್ಳೆ ತೀರ್ಮಾನ ಮಾಡೋಣ. or examine yourself. Are you in the way of the prodigal son, or are you in the way of the children of God? Send your offerings to Christ the King Ministries, Indian Bank, RMV Second Stage, BEL Road Branch, Bangalore, India. Account number 439796886. IFSC code ID IB 000R050. MICR code 5600190008. For more details, contact 988-6869-714, 8050-11600.